ಏನ್ ರಣದುರ್ಗೆ ಏನ್ ದುರ್ಗೆಮ್ಮ? ವನದುರ್ಗಿನ ವನದುರ್ಗೆ. ಹಾ ವನದುರ್ಗೆ. ಎಲ್ಲ ಬೇಕು. ಏನ್ ಬೇಕಾ? ಕಲಿಬೇಕಾ? ಜಾತಿ ಮಾಡ್ಬೇಕಿಲ್ಲ, ಜಾತಿ ಮಾಡ್ಬೇಕೇನು ಹೇಳ. ಎಲ್ಲ ಬೇಕಂತ ಮತ್ತೆ ಏನ್ ಬೇಕು ಎಲ್ಲ ಹೇಳವ. 2 ವರ್ಷ ಆಯ್ತಾ? ಆಮೇಲೆ ಯಾರ ಸಂಬಂಧಿಕರ ಯಾರಮ್ಮ ಮಾಡಿರೋದು? ಅವ್ರದ್ದು ಹೇಳ್ಬಿಟ್ಟು ಸ್ವಲ್ಪ ಅವ್ರದ್ದು ಹೆಸರು ಹೇಳಲ್ಲ ಅದು. ಫಸ್ಟ್ ನೀನು ಮಾಡಿ ಆಮೇಲೆ ಮತ್ತೆ ಅವನ ಹೆಸರು ಯಾಕೆ ಕೇಳಕ್ಕಿಲ್ಲ ಮಾಡಿರೋದು. ಇಲ್ಲಿ ಯಾರು ಇದಾರಮ್ಮ? ನೀನೇ ಇದ್ದೀರಾ ಬೇರೆ ಇನ್ಯಾರ ಇದಾರ? ಇಲ್ಲ ನಿನ್ ಸನ್ನಿಧಿ ನಿನ್ ಜಾಗ ಯಾರಾದಾರ? ನೀನ್ ಒಬ್ಬಕ್ಕಿ ಇದಾರೆ ನೋಡು ಹೇಳ್ತಾರಮ್ಮ. ನೀ ಒಬ್ಬಕ್ಕಿ ಮತ್ತೆ ಯಾರಿಲ್ಲ ಇಲ್ಲಿ? ನಾಗಪ್ಪ ಅದಾನಿಲ್ಲ? ನಾಗಪ್ಪ ಅದಾನ? ನಾಗಪ್ಪಗ ಅಲ್ಲೇ ಮಾಡಿದ್ದ ಬರಬರಿ ಐತದ. ಎಲ್ಲಿ ಅವಂಗೂ ಇಲ್ಲೇ ತಗೊಂಡ್ ಬರ್ಬೇಕ? ಏನು ಹೇಳ, ಪಟ್ ಪಟ್ ಹೇಳ. ನಾಗಪ್ಪಗ ಏನ್ ಮಾಡ್ಬೇಕ? ಬೇಡ ನಾಗಪ್ಪ ಗೆಲ್ತಾ ಇರ್ಬೇಕಮ್ಮ. ಇಲ್ಲಿಗೆ ತಗೊಂಬರ್ಲ ನಾಗಪ್ಪ ಅಲ್ಲೇ ಇರ್ಲಮ್ಮ. ಅದು ಅಲ್ಲೇ ಇರ್ಲಿ, ಇಲ್ಲಿ ಬೇರೆ ಅದು ಅಲ್ಲೇ ಇರ್ಲಿ. ಇಲ್ಲ ಅಮ್ಮ ಒಬ್ಳೆ, ನೀ ಒಬ್ಬಕ್ಕಿ ಇಲ್ಲೇ ಇರ. ಹಂಗೆ ಹೇಳ ಬರಬೇಡ್ರ ನನಗೆ. ಆಯ್ತು ಇವಾಗ ಇನ್ನೇನು ಇದ್ರ ನೀನ್ ಕೇಳ್ಕ, ಮತ್ತೆ ಮತ್ತೆ ಕೇಳ್ಬೇಡ ನೀನು. ಏನಾಯ್ತು ನೋಡಿ ನನ್ನ ಮನಸ್ಸಿನಾಗಿಂತ ಹೇಳ್ಬೇಡಿ ನೀನು. ಹೋಗು ಇಸ್ಕೋ ಇಸ್ಕೋ. ಇನ್ನೊಂದು ಫಲ ಕೊಡ ಅಮ್ಮಂಗ. ಅಲ್ಲೈತು ಏನ್ ಮಾಡ್ತೀಯ? ಏನ್ ಮಾಡ್ಬೇಕವ ಅದು ಫಲ? ಅಕ್ಕಿ ಹೊಟ್ಟೆ ಹಾಕ್ತೋಗಲಿ. ಇವೇನ್ ಮಾಡೋದು? ಇದೇನ್ ಮಾಡ್ಲಿ? ಅದಾಯ್ತು ಸಪ್ರೇಟ್ ಇಕ್ಕಮ್ಮ. ಒಳ್ಳೇದು ಆಶೀರ್ವಾದ ಮಾಡಿಸ್ಕ. ಫಲ ಕೊಟ್ಬಿಡು ಪಾಪ, ಒಳ್ಳೇದಾಗುತ್ತೆ ಇನ್ನೆಲ್ಲ. ಎಲ್ಲ ಒಳ್ಳೇದು ಮಾಡ್ತೇನಪ್ಪ. ಜಾತಿ ಬಂದೆ ನಾನು ಇಲ್ಲ, ನಾ ಎಲ್ಲೂ ಹೋಗಲ್ಲ. ಇಲ್ಲೇ ಇರ್ಬೇಕು, ಮಾತು ಕೊಡ್ಬೇಕು ನೀನು. ಇಲ್ಲೇ ಇದೇ ಜಾಗ ನಂದು, ಕಾಯಿಲೆ ಇಲ್ಲ ನಂದು ಅನ್ಸ್ಬೇಕು. ಇಲ್ಲೇ ಈಗ ನೀ ಕುಂತಲ್ಲೇನ ಗುಡಿ ಕಟ್ಬೇಕು. ಅದು ಗಿಡ ಬಿಟ್ಟು ಆ ಅಮ್ಮ ಕೂತಿರೋದೇ ಪಕ್ಕ ಜಾಗ. ಅದು ಕೂತಿರೋದು ಅದೇನೆ. ಈ ತರ ಮುಖ
ಹಾ ನೋಡು ಹಂಗೇನೆ ಮುಖನೂ ಹಂಗೇನೆ ತಿರ್ಗಾ ಹಿಂಗೆ ಅವ್ರ ಹೆಂಗ್ ಕೂತವ್ರ ಹಂಗೇನೆ ಅವ್ರ ಮುಖ ಏನೈತೆ ಅದೇ ಅವ್ರ ಎಷ್ಟು ಸರಿ ಹೇಳ್ತಾವ್ರ ನೋಡಿ ಅಲ್ಲಿ ಪದೇ ಪದೇ ಹೇಳ್ತಾವ್ರೆ ಕೆಲ್ಸ ನೋಡಿ ಅಲ್ಲಿ ತೋರಿಸ್ತಾವ್ರೆ ನೋಡಿ. ಮತ್ತೇನಮ್ಮ ನನ್ಗೆ ಆಗ್ಬೇಕಿಲ್ಲ. ಆ ಅಮ್ಮನ್ ಮಾಡ್ಕೊಂಡು ಫಸ್ಟ್ ಮಾಡ್ತೇನಲ್ವಾ ಶುಕ್ರವಾರ ಮಾಡ್ಬಿಡೋಣ. ನೀ ಯಾವಾಗ ಹೇಳ್ತಿ ಅವಾಗ ಮಗ ಇಲ್ಲ. ಮಂದಿ ಹೇಳಿದ್ಕ ಲಕ್ಷ್ಮೀ ಬಿಡ ಅಮ್ಮ ಅಂತೇಳಿ ನಾನು ಗುಡಿ ಕಟ್ಟಿದ್ದ ಅಷ್ಟೇ ಅದ. ಏನು ಬಾಣ ಒಂಚೂರು ಬೇಗ. ತಪ್ಪಾಗಿತ್ತಿಲ್ಲ. ನೀ ತಪ್ಪಾಗಿದೆ ನೀ ಸಂಭಾಳಿಸ್ಕೋಬೇಕಿಲ್ಲ. ಸಂಭಾಳಿಸ್ಕೋ. ಮಾರುವಂಗಿಲ್ಲ. ಯಾವುದು ಹಿಂದೆ ಮುಂದೆ ಹಿಂದೂ ಇಲ್ಲ ಮುಂದೆ ವ್ಯವಹಾರ ಏನಿದ್ರೆ ಕೇಳ್ಕೊಳ್ಳಿ. ಮೇಲೆ ಮುಂದೆ ಮಾರಿದ್ಮೇಲೆ ಮುಂದೆ ಮಾರಿದ್ರೆ ನೀನ್ ನೋಡ್ಕೊಂತೇನೆ ಅಂತ ಮಾರಂಗಿಲ್ಲ. ಮಾರಂಗಿಲ್ಲ. ಮಾರಿದ್ರೆ ನಿನ್ಗೆ ನೋಡ್ಕೊಂತೇನೆ. ಶಾಂತಿ ಆಯ್ತು, ಎಲ್ಲ ಒಳ್ಳೇದು ಮಾಡ್ಬೇಕು ಅವ್ರಿಗೆ. ಇಲ್ಲೆಲ್ಲ ತೆಗಿಬೇಕ ನಮ್ಮ ಇದು ತೆಗಿಸ್ಬೇಕ ಇದು. ಈಗ ಸದ್ಯ ಈಗ ಇವತ್ತ ತೆಗಿಲಿ. ಈಗ ಅದಾನಲ್ಲಿ ಅಣ್ಣ ಎಲ್ಲ ತೆಗಿಸ್ಬಿಟ್ಟ ನೀರ್ ಐತಲ್ಲ ಎಲ್ಲ ಕರೆಕ್ಟಾಗಿ ಮೂರ್ಕ್ ಹಾಕೊಂಬಿಡಿ. ನಂಬರ್ 1 ತೆಗಿಸಿ. ಆಯ್ತಾ? ಇದು ಸೆಂಟರ್ ಬರ್ಬೇಕು ನೋಡ್ಕೊಳ್ಳಿ. ಇದು ಸೆಂಟ್ರು ಇದು ಲಾಸ್ಟ್ ಇದು ಕೂತ್ಕದಲ್ಲ ಇದು ಎಡಗೈ ಕಡೆ, ಇದು ಬಲಕೈ ಕಡೆ, ಇದು ಸೆಂಟ್ರ್, ಇದು ಎಡಗೈ ಕಡೆ ನೋಡ್ಕೊಳ್ಳಿ. ಅಮ್ಮಂದಿದೆ ಆಶೀರ್ವಾದ. ಇದು ಸೆಂಟರ್ ನೋಡಿ, ಅಮ್ಮನ ಮೂರ್ತಿ ಹೆಂಗೈತೆ ನೋಡ್ರಿ, ಸೇಮ್ ಹಂಗೈತೆ. ಅದೇ ಸೆಂಟ್ರ್ ಹಿಂಗೆ ನಿಲ್ಲಿಬೇಕು. ಇದು ಕೂತಿದ್ನಲ್ಲ 3 ಅಡಿ ನಾನು ಕೆಳ್ಕೋದಂಗೈತೆ ನನಗೆ. ಹೌದಾ? ಸಿಕ್ಕಾಪಟ್ಟೆ ಅದು ನನಗೆ ಒಂಥರ. ಅದಕ್ಕೆ ಆಮೇಲೆ ಕೆಳಗೆ ಇಳಿದ್ಬಿಟ್ನಲ್ಲ, ಏನು ಕೆಳಗಡೆ ಇಳಿತೈತೆ ಅಂತೇಳಿ ಅವಾಗ ನಾನು ಕೈಗೆ ಹೋಗಿದ್ದು 3 ಅಡಿ ಕೆಳಕೋದಂಗಾಯ್ತು. ಅದಕ್ಕೆ ಬಂದ್ಬಿಟ್ಟು ಕೆಳಕ್ಕೆ ಹಿಂಗಿಳಿತು ಅಂದ್ಬಿಟ್ಟು ನಾನು ಆ ಕಡೆ ಅದೇ ಸೆಂಟ್ರ್ ಕಲ್ಲು. 3 ಕಲ್ಲೇ ಇರೋದು, ಬೇರೆ ಇನ್ನೇನು ಅಲ್ಲ. ಇದು ಸೆಂಟ್ರಕ್ಕೆ ಮಾಡಬೇಕು, ಅರ್ಥ ಆಯ್ತಾ? ಇದು ಅಮ್ಮ ಹಿಂಗೆ ಕೂತಿರ್ತಾರೆ, ಇದು ಬಲಗಡೆ, ಇದು ಸೆಂಟ್ರ್, ಅದು ಎಡಗಡೆ ಅಷ್ಟೇ ನೋಡ್ಕೊಂಡು. ಆಯ್ತವ ಅಮ್ಮ ಹೇಳವ. ಅಲ್ಲಿ ಏನು ಹೇಳಿದ್ವಲ್ಲ ಈಗ ಅದ್ರ ಥರ ನಡೆಸಿದ್ವಲ್ಲ. ಸತ್ಯ ಪರ್ಫೆಕ್ಟ್ ಆಯ್ತಲ್ಲ ನಿಮ್ಗೀಗ? ಹಾಂ ಸತ್ಯ ಹೇಳ್ಬೇಕು ನೀವು ಇವಾಗ, ನಮ್ದೇನಿಲ್ಲ. ಅಲ್ಲ ಆಯ್ತಲ್ರಿ, ಮತ್ತೆ ನೀವೇನು ಹೇಳಿದ್ದ ಆ ಥರ ನಾವು ಮಾತು ನಡೆಸಿದೀವಿ ತಾನೇ. ಈಗ ಅಲ್ಲೇನು ಹೇಳಿದ್ವಿ, ಇಲ್ಲಿ ಅಲ್ಲ ಇದು ಸಪ್ರೇಟು, ಇದು ಅಮ್ಮನೇ ಸಪ್ರೇಟು, ಅಲ್ಲಿರೋ ದೇವಿನೇ ಸಪ್ರೇಟು. ಅವರಿಬ್ಬರು ಹೊಂದಾವಣಿಕೆ ಆಗಲ್ಲ, ಒಂದು ಜಾಗದಲ್ಲಿ ಇರಲ್ಲ ಅಂತ ಹೇಳಿದ್ವಲ್ಲ. ಅಮ್ಮ ಇರೋದು ಅಲ್ಲಿ, ಅಲ್ಲಿಂದ ಮತ್ತೆ ಇವಾಗ ಕೆಳಗಡೆ ಶಾಂತಿ ಆಗಬೇಕು ಅಂತ ಹೇಳಿದ್ವಲ್ಲ. ಅಲ್ಲಿ ಏನು ಮಾತು ನೋಡ್ದಂಗೆ ಪರ್ಫೆಕ್ಟಾಗಿ ನೋಡ್ಸಿದ್ದೀವಿ. ಸತ್ಯ ಏನಾಯ್ತೋ ನಿಮ್ಮ ಕಣ್ಣೆದ್ರಿಗೆ ತೋರಿಸಿದ್ದೀವಿ. ಮತ್ತೆ ಇಲ್ಲಿ ಏನು ಕಣ್ಣು ಕಟ್ಟಾಗಲಿ ಏನಿಲ್ಲ ಅಲ್ಲಲ್ಲ. ಸಮಾಧಾನ ಆಯ್ತಲ್ಲ ನಿಮಗೆ? ಎಲ್ಲ ಕರೆಕ್ಟ್ ಆಯ್ತಲ್ರಿ, ನಮ್ಗೆ ಕಣ್ಣೆದರಿಗೆ ಕಾಣ್ತದೆ. ಕಣ್ಣೆದ್ರಿಗೆ ಕಾಣ್ತಲ್ಲ, ಸಮಾಧಾನ ಆಗ್ತದೆ ಅಷ್ಟೇ. ಇದಕ್ಕಿಂತ ಇದು ಸತ್ಯ ಇನ್ನೇನು ತೋರ್ಸಕ್ಕಾಗಲ್ಲ. ಹೇಳಿ ಅಣ್ಣ, ನೀವೇನು ಅನ್ಕೊಂಡಿದ್ರಿ? ನಾವು ಅನ್ಕೊಳ್ಳೋದು ಏನಿಲ್ಲ, ನಾವು ನಿಮ್ದು ಇದು ಮೊಬೈಲ್ನಾಗ ಯೂಟ್ಯೂಬ್ನಾಗ ಎಲ್ಲ ನೋಡಿ
ಹಿಂಗಾಗಿ ರಾಘವೇಂದ್ರ ಸರ್ಗೆ ನಾವು ಫೋನ್ ಮಾಡಿ ನಮ್ಗೆ ಕರೆಕ್ಟಾಗಿ ಸ್ವಲ್ಪ ತಿಳಿಸ್ಕೊಡ್ರಿ ಅಂದ್ರೆ ಆಯ್ತು ಬರ್ರಿ ಅಂದ್ರೆ ಒಂದ್ಸಲ ಹೋಗಿ ಭೇಟಿ ಆಗಿದ್ವಿ. ಭೇಟಿ ಆದ್ಮೇಲೆ ಮತ್ತೆ ಅಲ್ಲೇ ಎಲ್ಲ ಕಟ್ಟೋದೆಲ್ಲ ಇದು ಮಾಡಿದ್ರು ಅಲ್ಲೇ. ಹಿಂಗಾಗಿ ನಾವು ಈಗ ತಡ ಮಾಡಿದ್ರೆ ದೇವರ ಕೆಲಸ ಇತ್ತು. ದೇವರ ಕೆಲಸ ಇದ್ರೆ ನಾನು ಬೇಗನೆ ಮುಗಿಸ್ಕೊಡ್ತೀನಿ. ಬೇರೆ ಮನಿದಂತ ಯಾವ ಇದ್ರೆ ನಾನು 15-20 ದಿವಸ ಟೈಮ್ ತೊಗೊತೀನಿ, ಇದು ಮಾಡ್ತೀನಿ. ಈಗ ದೇವರದ ಕೆಲಸ ಅಂದಾಗ ನಾನು ಇದು ಮಾಡಂಗಿಲ್ಲ, ನಾಳೆ ಬಂದ್ಬಿಡ್ತೀನಿ ನಾನು ಅಂಥೇಳಿ. ಮತ್ತು ಇವತ್ತು ಬಂದು ಎಲ್ಲ ಅಮ್ಮಂದು 2 ಕಡೆ ದೇವಿ ಅದಾಳ. ಇಲ್ಲಿ ಮಾಡಿದ್ದು ನಾವು ಅಲ್ಲಿ ಒಣದುರ್ಗೆ ಅಂತ ಐತಿ ಆಕಿ. ನಮಗೆಲ್ಲ ಜಗದಾಗಿದೆ ಲಕ್ಷ್ಮಿ ಅಂತೇಳಿ ಹೇಳ್ತಿದ್ರು ಜನ. ಹಿಂಗಾಗಿ ಲಕ್ಷ್ಮೀ ದೇವಸ್ಥಾನ ಕಟ್ಟಿದ್ವಿ. ಆಮೇಲೆ ಇದು ಒಂದು ಪೂಜೆಗೆ ನಮಸ್ಕಾರ ಮಾಡೋದಕ್ಕೆ ಅಂತೇಳಿ ವಿಚಾರ ಬಂದಾಗ ಭಟ್ರು ಬಂದ ಇಲ್ಲ ಅದು ಅಲ್ಲಿ ಲಕ್ಷ್ಮಿ ಅಲ್ಲಕ್ಕಿ ಒಣದುರ್ಗೆ ಅಲ್ಲೇದಾಳಕ್ಕಿ ಅಂತ ಅಂದಿವಿ. ಅಂದ್ರೆ ಗುಡಿ ಕಟ್ಟಿಬಿಟ್ಟಿವಿ, ಏನ್ ಮಾಡ್ಲಿ. ಹಿಂಗಾಗಿ ಸಮಸ್ಯೆ ಒಳಗೆ ಸಿಕ್ಕೊಂಡ್ಬಿಟ್ಟೆ ನಾವು. ಯಾರಿಗೆ 2-3 ಜನ ಕೇಳಿದ್ರು ಇಲ್ಲ ಅದು ಒಣದುರ್ಗೇನ ಅಂದ್ರು. ನಾವು ಹೆಸರಿಡಾಕ್ ಬಂದಿಲ್ಲ ಅಮ್ಮಗೆ. ನಾವು ಜನ ಹೇಳ್ತಾರಲ್ಲಿ ಆಜುಬಾಜು ಜನ ಇಲ್ಲ ಅದು ಲಕ್ಷ್ಮಿ ಪಟ್ಟಿನ ಹೊಲದ ಲಕ್ಷ್ಮಿ ಪಟ್ಟಿ ಆಕಿ ಲಕ್ಷ್ಮಿ ಅಂತ ಅಂದ್ರೆ ನಾವು ಹಂಗಾಗಿ ಲಕ್ಷ್ಮಿ ಗುಡಿ ಕಟ್ಟಿದ್ವಿ. ನಾವೇನ್ ಬೇಕಂತ ಹೆಸರಿಡಾಕ್ ಬಂದಿಲ್ಲ, ಗುಡಿನೂ ಕಟ್ಟಾಕ್ ಬಂದಿಲ್ಲ. ಅಮ್ಮ ಆಶೀರ್ವಾದ ಮಾಡಿದ್ಲ, ಎಲ್ಲ ನಮ್ಮನೆ ಅನುಕೂಲ ಮಾಡಿಕೊಟ್ಲ, ದುಡ್ಡಿಂದ ಆಯ್ತು ಎಲ್ಲಾನು ಮಾಡಿಕೊಟ್ಲ. ಆಯ್ತು ಅಂತೇಳಿ ಗುಡಿ ಕಟ್ಟಿದ್ವಿ. ಮೊದಲೇನು ಮನಸ್ಸು ಮಾಡಿದ್ವಿ ಸಣ್ಣ ಗುಡಿ ಕಟ್ಬೇಕಂತ. ಹಂಗೆ ಅಮ್ಮಂದ ಮನಸ್ಸು ಐತಿ ಆಕಿಗ ಚಲೋ ಗುಡಿನ ಕಟ್ಟೋಣ ಅಂತ ಚಲೋ ಗುಡಿ ಕಟ್ಟಿ ಆದ್ಮೇಲೆ ಸ್ಥಾಪನಾ ಮಾಡ್ಬೇಕು. ಮೂರ್ತಿನೂ ರೆಡಿ ಮಾಡಿದ್ವಿ, ಲಕ್ಷ್ಮೀ ಮೂರ್ತಿ. ಹಂಗ ಮಾಡಿ ಮತ್ತ ಭಟ್ರ ಕರೆಸಿ ಒಂದು ಹಿಂಗ ಲಕ್ಷ್ಮೀದ ಸ್ಥಾಪನಾ ಮಾಡ್ಬೇಕು ಅಂತೇಳಿ ಅವ್ರ ಪ್ರಶ್ನೆ ಹಾಕಿ ನೋಡಿದಾಗ ಅವರು ಇಲ್ಲ ಲಕ್ಷ್ಮಿ ಅಲ್ಲಾಕಿ ಒಣದುರ್ಗೆ ಅಂತಂದ್ರೆ. ಒಣದುರ್ಗೆ ಅಂದ್ರೆ ಮತ್ತೆ ಲಕ್ಷ್ಮಿ ಪಟ್ಟಿ ಅಂತಾರೆ ಜನ, ಲಕ್ಷ್ಮಿ ಅಂತ ನಾವು ಹಂಗೆ ಆ ಭಾವನೆಲಿಂದ ನಾವು ಮಾಡೀವಿ. ನಾವು ಬೇಕಂತೇಳಿ ಲಕ್ಷ್ಮೀದೇನು ಮಾಡಿಲ್ಲ ಅಂತ ಹೇಳಿದ್ವಿ. ಅವ್ರೇನು ಮಾಡೋಕ್ಕಾಕೈತಿ ಅಷ್ಟು ಹೇಳಿದ್ರೆ ಹೋದ್ರು. ಮತ್ತೆ ಹೆಂಗಾದ್ರು ಗುಡಿ ಮಾಡಿದ್ದೈತಿ ಲಕ್ಷ್ಮೀ ಸ್ಥಾಪನೆ ಮಾಡ್ತೀವಿ ಅಂತ ಮಾಡ್ರಿ ಅಂದ್ರೆ ಹೋದ್ರೆ ಮಾಡಿದ್ವಿ. ಮಾಡಿದ್ಮೇಲೆ ತೊಂದರೆ ಆಗಾಗತ್ತೆ. ಎಲ್ಲ ಕೇಳಿದ್ರು ಒಣದುರ್ಗೇನ ಅನ್ನಕತ್ರ. ಆಮೇಲೆ ಅಚಾನಕ್ ಹಿಂಗೆ ಮೊಬೈಲ್ನಾಗ ಎಲ್ಲ ನೋಡಿದ್ವಿ. ರಾಘವೇಂದ್ರ ಬಂದು ನೋಡಿ ಅವ್ರ ಕಡೆ ಹೋಗಿ ಭೇಟಿಯಾಗಿ ಫೋನ್ ಮಾಡಿದ್ವಿ. ಬರ್ರಿ ಒಂದ್ಸಲ ಬಂದು ಭೇಟಿಯಾಗ್ರಿ ಅಂದ್ರೆ ಹೋದ ಕೂಡ ಅವರು ಅಲ್ಲಿ ಪ್ರಶ್ನೆ ಹಾಕಿ ಎಲ್ಲ ಅವ್ರದ್ದು ಪದ್ಧತಿಲಿಂದ ಅವ್ರು ನೋಡಿ ಇಲ್ಲ ಅದು ದುರ್ಗೆ ಒಣದುರ್ಗೆ ಹಾಕಿ ನೀವು ಲಕ್ಷ್ಮೀದ ಮಾಡಿರಿ ಅದೇನು ತೆಗಿಬೇಕು ಹೆಂಗೆ ಅದು ಗುಡಿ ತೆಗೋದು ಇಲ್ಲ ಅದು ಇರಲಿ, ಅದು ಅಲ್ಲೇ ಲಕ್ಷ್ಮೀದಾಳ ಅಲ್ಲಿ ಮಾಡಿದ್ದೈತಿ. ಒಂದ್ಸಲ ಸ್ಥಾಪನೆ ಮಾಡಿದ್ಮೇಲೆ ಅದು ಏನು ಚೇಂಜ್ ಮಾಡಕ್ ಬರಂಗಿಲ್ಲ, ಅದು ಇರುವುದದು ಅಲ್ಲೇನು ಅಕ್ಕಿ ಅದಾವ. ಅಕ್ಕಿಗೂ ಒಂದು ಸ್ಥಾನ ಕೊಡ್ರಿ ನೀವು. ಅಕ್ಕಿದ ಸ್ಥಾನ ಐತಿ, ನಾ ಏನು ಕೊಡ್ಲಿ? ಅಕ್ಕಿದ ಸ್ಥಾನ ಅಕ್ಕಿ ನಮಗೆ ಕರ್ಕೊಂಡಾಳ, ನಾವು ಏನು ಕೊಡೋದು ಅಕ್ಕಿಗೆ? ಅಕ್ಕಿ ಎಲ್ಲಿ ಏನು ಮಾಡ ಅಂತಾಳೆ ಅದು ನಾವು ಮಾಡಕ್ ಸಿದ್ಧ ಅದೀವಿ ಅಂತ ಕೂಡ ಆಯ್ತು ನಾ ಬರ್ತೀನಿ ಅಂತ ಇವತ್ತು ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದೆಲ್ಲ ಕರೆಕ್ಟಾಗಿ ತೋರಿಸ್ಕೊಟ್ರೆ ಅವ್ರ ಪದ್ಧತಿಲಿ ಏನು ಮಾಡ್ಬೇಕು ಅದೆಲ್ಲ ಮಾಡಿದ್ರೆ ಅವಾಗೆಲ್ಲ ಅಕ್ಕಿನ ಬಂದು ಮೈಯಾಗ ನಾನು ಇಲ್ಲೇ ಅದೀನಿ, ನಾನು ಇಲ್ಲೇ ನನಗೆ ಒಂದು ಸಣ್ಣದು ಗುಡಿ ಕಟ್ಟ್ರಿ ನಮ್ಗೆ ಅಂತ ಅಪ್ಪಣೆ ಕೊಟ್ಲಮ್ಮ. ಆಯ್ತು ನೀ ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ತೀವಿ ಅಂತ ನಾವು ಹೇಳಿದೀವಿ. ಈಗ ಮುಂದೆ ಅಕ್ಕಿ ಹೇಳ್ದಂಗೆ ನಡೆಸ್ಕೊಂಡು ಹೋಗ್ಬೇಕು ನಾವು ಅಷ್ಟೇ. ಅಕ್ಕಿ ಎಲ್ಲ ನಮ್ಗೆ ಒಳ್ಳೇದು ಮಾಡ್ಬೇಕು. ಇದು ನೀವು ಅನ್ಕೊಂಡಿದ್ದು ಇಲ್ಲಿ ಲಕ್ಷ್ಮೀ ದೇವಿ ಅಷ್ಟೇ ಇರೋದು, ಅಲ್ಲೂ ಅವರೇ ಇದ್ದಾರೆ ಇಲ್ಲೂ ಅವರೇ ಇದ್ದಾರೆ ಅಂತ. ಇವಾಗ ಅಲ್ಲಿ ಸಪ್ರೇಟು ಇಲ್ಲಿ ಸಪ್ರೇಟು ಅನ್ನೋ ಥರ ಆಯ್ತಲ್ಲ? ಇಲ್ಲ ಅಕ್ಕಿ ಜನ ಅಂದಿದ್ದು ಲಕ್ಷ್ಮೀ ಗಿಡ ಅದು ಲಕ್ಷ್ಮೀ ಪಟ್ಟಿ, ಹೊಲಕ್ಕೆ ಲಕ್ಷ್ಮೀ ಪಟ್ಟಿ ಅಂತಾರೆ ಅಂತ ಜನ ಹೇಳ್ತಾರೆ. ಆಜುಬಾಜು ಜನ ಮೊದ್ಲಿಂದ ಹೊಲ್ದವ್ರು ನಾ ತಗೊಳಕ್ಕಿಂತ ಮೊದಲ ಅದು ಲಕ್ಷ್ಮೀ ಗಿಡ ಅಕ್ಕಿಗೆ ನಾವು ಬೇಡ್ಕೊಂಡೇವಿ, ನೀನು ಗುಡಿ ಕಟ್ತೀವ ನಮ್ಗೆ ಆಶೀರ್ವಾದ ಮಾಡಿ ನನಗೆಲ್ಲ ಒಳ್ಳೇದು ಮಾಡಿಕೊಡು ಅಂತ ಮಾಡಿಕೊಟ್ಲ. ದುಡ್ಡು ದೇವಸ್ಥಾನ ಆತ, ಈ ಹೊಲ ತಗೊಳಕ್ಕೂ ಅನುಕೂಲ ಮಾಡಿಕೊಟ್ಲ, ಎಲ್ಲಾನು ಆತ. ನಮ್ಗೆ ಭರೋಸೆ ಆತ ಅಕ್ಕಿಗೆ ಬೇಕಾಗಿತ್ತು ಗುಡಿ, ಅದಕ್ಕೆ ನನಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾಳ ಅಂತೇಳಿ ನಾವು ಗುಡಿ ಕಟ್ಟಕ ಚಾಲು ಮಾಡಿದ್ವಿ. ಯಾವ್ದು ತೊಂದರೆ ಆಗಿಲ್ಲ, ಎಲ್ಲ ಪಟಾಪಟ. ಹುಬ್ಳಿ ರೀ. ಹುಬ್ಳಿ ಯಾವ ಏರಿಯಾ ಅಣ್ಣ? ಇದು ಸಿದ್ದಾಡ ಮಠದಿಂದ 1.5 ಕಿಲೋಮೀಟರ್ ಆಗ್ತೈತಿ. ಸಿದ್ದಾಡ ಮಠದಿಂದ ಕಾರವಾರ ರೋಡ್. ಹಿಂಗೆಲ್ಲ ಮಾಡಿ ಅಕ್ಕಿ ಅನುಕೂಲ ಮಾಡಿಕೊಟ್ಲ ಎಲ್ಲ ಮಾಡಿದ್ವಿ. ಆಮೇಲೆ ಅಕ್ಕಿಗೆ ತೊಂದರೆ ಆಗ್ತೈತೆ ಅಂತೇಳಿ ಹಿಂದಾಡಿ ಚಾಲು ಆಯ್ತು. ಹಿಂದಾಡಿ ಚಾಲು ಆದ್ಕೂ ಯಾಕೆ ತೊಂದರೆ ಆಗ್ತೈತಿ ಏನು ಇಲ್ಲ ಅಕ್ಕಿ ಲಕ್ಷ್ಮಿ ಅಲ್ಲ ಅವಾಗ ಎಲ್ಲ ಪ್ರಶ್ನೆ ಹಾಕಿದಾಗ ಆಯಿತು ಅಂತೇಳಿ ಈಗ ರಾಘವೇಂದ್ರ ಅವ್ರಿಗೆ ನಾವು ಒಂದ್ಸಲ ಮೀಟ್ ಮಾಡಿದ್ವಿ. ಅವರು ಹಂಗೆ ಅಂದ್ರೆ
ಬಂದು ಬರ್ತೇನೆ. ಇದು ದೇವಸ್ಥಾನದ ಜಾಗ, ಇದು ದೇವರದ ಇದ್ದಾಗ ನಾವು ಹಿಂದೆ ಲೇಟ್ ಮಾಡೋದಿಲ್ಲ. ನಿಮ್ಗೆ ಮೊದಲು ಫಸ್ಟ್ ನಾನು ಬರ್ತೀನಿ, ನಾಳೆ ಬರ್ತೇನೆ ನಾನು ಅಂತ ಕುತ್ಕೊಂಡು ಬಂದ್ರು ಅವ್ರು ಹೇಳ್ದಂಗೆ. ಬಂದ ಕೆಲಸ ಇವತ್ತು ನಮಗೆಲ್ಲ ಸೊ ಎಲ್ಲ ಒಳ್ಳೇದಾಯ್ತು, ನಿಮಗೂ ಸಮಾಧಾನ ಆಯ್ತು. ಈಗ ಸಮಾಧಾನ ಆಯ್ತು ರೀ. ಅದು ಸಮಾಧಾನ ಆದ ಅದೇ ಟೈಪ್ ನಮ್ಗೆ ಅಮ್ಮ ನಡೆಸ್ಕೊಡ್ಬೇಕು ಈಗ. ಮತ್ತೆ ಕೊಟ್ಟವಳಲ್ಲ ಅಮ್ಮ. ಈಗ ಮುಂದೆಲ್ಲ ಕಾರ್ಯಸಿದ್ಧಿ ಎಲ್ಲ ಕರೆಕ್ಟ್ ಮಾಡ್ಕೊಂಡು ನಮ್ಗೆ ಅನುಕೂಲ ಮಾಡಿ ಯಾವ್ದು ತೊಂದರೆ ಮಾಡ್ಲಾರ್ದಂಗ ಈಗ ಆಕಿ ಹೆಂಗೆ ಹೇಳ್ತಾವ ಹಂಗೆ ಮಾಡಿ ನಡಿತೀವಿ ನಾವು. ಆಕಿ ಚಂದಾಗಿ ನಡೆಸ್ಕೊಡ್ಬೇಕು ಈಗ ನಮ್ಗೆ ಅಮ್ಮ. ನಮ್ಮ ದೇವಸ್ಥಾನದಲ್ಲಿ ಏನ್ ಹೇಳಿದ್ವಲ್ಲ, ಪರ್ಫೆಕ್ಟ್ ಆಗಿ ಇಲ್ಲಿ ಸತ್ಯ ತೋರಿಸಿದ್ವಲ್ಲ. ಈಗ ಅಲ್ಲೇ ತೋರಿಸಿದ್ವಿ ಅಲ್ಲ, ಅಲ್ಲಿ ಆ ತಾಯಿ ಅಲ್ಲಿ ಬಂದೇ ಬರ್ತಾರೆ. ಅದು ಇದೇ ಸಪ್ರೇಟ್ ಆಗ್ತದೆ, ಅದೇ ಸಪ್ರೇಟ್ ಆಗ್ತದೆ. ಇದು ನೀವು ಮಾಡಿರೋದು ವೆರಿವೇಶನ್ ಐತೆ, ಅಲ್ಲಿ ತೊಂದರೆ ಆಗೈತೆ. ಅಲ್ಲೆಲ್ಲ ಬೂದಿನೂ ಇದೆಲ್ಲ ಹಾಕಿ ಆ ಗಮ್ಮನವ್ರದ್ದು ಬಂಧನ ಮಾಡಿರೋದು. ಅಮ್ಮ ಮೇಲೆ ಐತೆ, ಕೆಳಗಡೆ ಇಳಿಸ್ಬೇಕು, ಶಾಂತಿ ಮಾಡಬೇಕು. ಆಮೇಲೆ ಅಮ್ಮ ಆಹ್ವಾನ ಆಗೇ ಆಗ್ತದೆ, ಕಣ್ಣೆದುರಿಗೆ ತೋರಿಸ್ತೀವಿ ಅಂತ ಹೇಳಿದ್ರಲ್ಲ, ಅದೇ ತರ ನಡೆದೈತಲ್ಲ. ಸಮಾಧಾನ ಆಯ್ತಾ? ಹೇಳ್ದಂಗೆ ನೀವು ಮಾಡಿಕೊಟ್ರಿ, ನಮ್ಗೆ ಭಾಳ ಸಂತೋಷ ಆಯ್ತು. ನಿಮ್ಮ ಮೇಲೆ ನಮ್ಗೆ ಭಾಳ ಭರವಸೆ ಆಯ್ತು. ಅಕ್ಕ ನೀವು ಮಾತಾಡಿ, ಹೇಗನ್ಸುತ್ತೆ ಈಗ? ಮೈ ಅಗ್ರ ಇದೆಯಾ ಏನೋ ನಿಮ್ಗೆ? ಯಾವ ಥರ ಅನುಭವ? ಆರಾಮಾಯ್ತು. ಏನು ಇಲ್ಲ, ನಮ್ಮ ತೊಂದರೆ ಏನು. ಹಾಂ, ಮತ್ತೆ ಚಲೋ ನಡೆಯಿದೆ. ನನಗೆ ಬಂದು ಆಗಿ ಇದು ಮಾಡ್ಯಾಳ ಅಂದ್ಮ್ಯಾಗ ಅವ್ ಒಳ್ಳೇದು ಮಾಡ್ಬೇಕು ನಮ್ಗೆ. ಅಂದ್ರೆ ನಾವು ಬಿಡಂಗಿಲ್ಲ. ಈಗ ನಾವು ತಪ್ಪು ಮಾಡಿದ್ದೀವಿ, ಅದ್ರ ಭಾಳ ತಪ್ಪು ಮಾಡೀವಿ ನಾವು. ಹಿಂಗೆ ನಾವು ತಪ್ಪು ಮಾಡಿವಿ ಅಂದ್ರೆ ಮಂದಿದ್ ನೋಡಿ ನಾವು ತಪ್ಪು ಮಾಡಿ. ಇಲ್ಲ ಲಕ್ಷ್ಮೀ ದೇವಸ್ಥಾನ, ಲಕ್ಷ್ಮೀ ಆಕಿ ಅಂತ ಅಂದ್ಕೊಳ್ಳಿ ನಾವು ಲಕ್ಷ್ಮೀದ ಮೂರ್ತಿ ಮಾಡಿಸಿ ಸ್ಥಾಪನಾ ಮಾಡಿದ್ದೀವಿ, ಮದ್ವಿ ಮಾಡಿದ್ದೀವಿ. ಇಲ್ಲೇ ಸ್ವಾಮಿಕ ಮದ್ವಿ ಮಾಡಿಸಿದ್ವಿ. ಆಮೇಲೆ ಮದ್ವಿನೂ ಆಗ್ತಾವ್ರಿ ಇಲ್ಲೇ. ಇದು ಚೌಟ್ರಿನೂ ಕೂಡ ಅಲ್ವಾ? ಕೊಡ್ತೇವ್ರಿ. ಆಗ್ಯಾವ ಮದ್ವಿ ಭಾಳ ಆಗ್ಯಾವ, ನಡ್ದೈತಿ. ಆಮ್ಯಾಗ ತೊಂದರೆ ಆಗಾಕತೈತಿ. ಒಂದು ಕರೆಕ್ಟ್ ಆತ ಮತ್ತೊಂದು ಕರೆಕ್ಟ್. ಇದ್ರ ಸಲಾಗಿ ನಾವು ಹೋಗಿ ಇವ್ರ ಹತ್ರ ಎಲ್ಲ ಕೇಳ್ಕೊಂಡೆ ಇದು ಮಾಡಿದ್ಕೊಂಡು ಬಂದು ನಮ್ಗೆಲ್ಲ ಇದು ಮಾಡಿದ್ರೆ ಪೂಜೆದು ಎಲ್ಲ ಮೊದಲ ಫಸ್ಟ್ ನಾವು ಕರೆತಿದ್ದೇನೆ ಸಲ್ಲಿಸ್ಬೇಕಂದ್ರೆ ಅರವಿಂದ್ ಸರ್ ಅವ್ರಿಗೆ ಮೊದಲ ಅವರು ಇದು ಮೇಡ್ಯ ಅವರು ಮಾಡ್ಯಾರ, ಸದೇಶ್ ಮೀಡಿಯಾ ಅವ್ರು ಮಾಡ್ಯಾರ. ಅವ್ರಲಿಂದ ನಮ್ಗೆ ಗೊತ್ತಾಗಿದ್ದು. ಆಮೇಲೆ ರಾಘವೇಂದ್ರ ಸರ್, ಫಸ್ಟ್ ನಮ್ಗೆ ಅರವಿಂದ್ ಸರ್. ನಮ್ಗೆ ನಾವು ಮುಚ್ಚಿ ಮರೆ ಹೇಳಬಾರ್ದು, ಯಾಕಂದ್ರೆ ಅವರು ಈ ಚಾನಲ್ ಮಾಡಿಲ್ಲ ಅಂದ್ರೆ ನಾವೆಲ್ಲಿ ನೋಡ್ತಿದ್ವಿ, ನಾವೆಲ್ಲ ನೋಡ್ತಿದ್ವಿ. ನಾವೆಲ್ಲ ಅವ್ರ ಕಡೆ ಇನ್ನೂ ಎಷ್ಟು ದಿವಸ ಹೋಗ್ತಿತ್ತೋ ಏನೋ ನಮ್ದೆಲ್ಲ. ಅಚಾನಕ್ ಪೂಜೆಗಳು ಹಿಂಗೆ ಮಾಡ್ತಾ ಹೋಗ್ಯಾರ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬಿಡ್ಯಾರೆ. ಸೊ ಇವಾಗ ಹೆಂಗೆ ಅಂದ್ರೆ ನಿಮಗೆ ಅದು ತಾಯಿ ಬಂದು ನಿಮ್ಮ ಬಾಯಿಂದನೇ ನುಡಿಸಿದಾಗ ಅದು ನಂಬಿಕೆನೂ ಬಂತು, ಮತ್ತೆ ಎಲ್ಲ ಪ್ರಶ್ನೆಗೆ ಆನ್ಸರ್ ಮಾಡ್ತು. ಎಲ್ಲ ಏನು ಪ್ರಶ್ನೆಗಳಿತ್ತು ನಿಮ್ಗೆ ಅಂದ್ರೆ ಅವ್ರ ಮಗಗೆ ಸೊಸೆಗೆ ಎಲ್ಲರಿಗೂ ಮಾತು ಕೊಟ್ಟೈತೆ. ಹಂಗಾಗಿ ಅದು ನಂಬಿಕೆ ಚೆನ್ನಾಗಿ ಬಂತು. ಅವ್ರೀಗ ಕೆಲಸ ಮಾಡ್ಬೇಕು, ಪೂಜೆ ಹೇಳೋರಲ್ಲ, ಶುಕ್ರವಾರ ಮಂಗಳವಾರ ಅಲ್ಲಿ ನಾವ್ ಹೇಳಿದ್ವಲ್ಲ ತೊಂದ್ರೆ ಅಂತೇಳಿ ಅಮ್ಮನ ತೋರಿಸ್ತಾ ನೋಡಿ, ಅಲ್ಲಿ ಅಗಿತಾ ಇದಾರೆ. ಈಗ ಅಲ್ಲಿ ಅಗಿತಾವ್ರ ಎಲ್ಲ ತೆಗಿಸ್ತಾ ಇದೀವಲ್ಲ. ಸೊ ಅದನ್ನ ಹಂಗೆ ಅಲ್ಲಿ ಚೆಕ್ ಮಾಡೋಣ, ಏನಾನ ಇರುತ್ತಾ ಇಲ್ಲ ನೋಡೋಣ. ಬೂದಿನ ಹಾಕಿರ್ತಾರೆ, ಅದು ಬೂದಿನೂ ಅದು ರಕ್ತ ಬತ್ತೈತಲ್ಲ, ಹಂದಿ ರಕ್ತಗಳು ಕೆಲವೆಲ್ಲ ಹಾಕಿ ಬಂಧನ ಮಾಡಿರ್ತಾರೆ. ಅದರಿಂದ ಅದು ಅಮ್ಮನೇ ಅಲ್ಲಿ ನನಗೆ ಅಲ್ಲೇನೆ ನಾವು ದೇವಸ್ಥಾನದಲ್ಲೇನೆ ಕೂತು ಅದೆಲ್ಲ ಗಮನಿಸಿದಾಗ ಇಲ್ಲ ಇದು ತೊಂದರೆ ಆಗೈತೆ, ಅಲ್ಲಿ ಲಕ್ಷ್ಮಿಗೆ ಕಟ್ಟಾಗಿರೋದು ಅಲ್ಲಿ ಅಮ್ಮನವ್ರ ಮೇನ್ ಪವರ್. ಅದು ಮೇನ್ ಪವರ್ ಬಿಟ್ಬಿಟ್ಟು ಇವ್ರೇನ್ ಮಾಡಿದ್ದಾರೆ, ಯಾರೋ ಅದೇ ರೂಢಿ ಆಡೋ ಭಾಷೆ ಅಂತ ಹೇಳ್ತೀವಿ ನಮ್ಮ ಹಳ್ಳಿಯಲ್ಲಿ, ಆತರ ಅದನ್ನ ಇಟ್ಕೊಂಡು ಇಲ್ಲಿ ಲಕ್ಷ್ಮಿನ ಸ್ಥಾಪನೆ ಮಾಡಿರೋದು. ಅದು ಮೇನ್ ಪವರ್ ಬಿಟ್ಟು ಇದನ್ನ ಮಾಡಿದ್ರು. ಅದರಿಂದ ಆ ತಾಯಿಗೆ ಏನಾಯ್ತು, ಆಯ್ತು ಏನೋ ಇರ್ಲಿ ಇವ್ರು ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತೇಳಿ ತಾಯಿ ನಡೆಸ್ತಾ ಇತ್ತು. ಈಗ ಇರ್ತಾರಲ್ಲ ಶತ್ರುಗಳು, ಅವ್ರು ನೋಡಿ ಇಲ್ಲಿ ಶಕ್ತಿ ಐತಿ ಅಂತೇಳಿ ಅದನ್ನ ಅಮ್ಮನ ಯಾವಾಗ ಬಂಧನ ಆಯ್ತು, ಇವ್ರ ವ್ಯವಹಾರಗಳದ್ದು ಪ್ರತಿ ಒಂದು ತಾವ್ನಿಂದ ವ್ಯವಹಾರಗಳಾಗಲಿ ಚೌಟ್ರಿ ಬುಕ್ಕಿಂಗ್ ಬರೋ ಎಲ್ಲ ನಿಂತೋಯ್ತು. ನಿಂತೋಗಿ ಇವಾಗ ಗೊತ್ತಲ್ಲ, ನಿಂತೋದ್ರೆ ಕೆಲ್ಸಗಳು ಯಾವ್ದು ದುಡ್ಡು ಕಾಸು ಪ್ರತಿ ಒಂದು ಮನಸ್ಸಿಗೂ ಮನೆಯಲ್ಲಿ ನೆಮ್ಮದಿ ಏನು ಇಲ್ದಿರ. ಈಗ ಬರೇ ಇಲ್ಲಿ ದೇವಿ ಇದ್ದಾರೆ ಅಂದ್ರೆ ದೇವಿ ದೇವಸ್ಥಾನ, ಅಲ್ಲಿ ದೇವಿ ಶಕ್ತಿ ಇಲ್ಲ, ಬೇರೆ ಖಾಲಿ ಇದಕ್ಕೆ ಪೂಜೆ ಮಾಡ್ತಾ ಇದ್ರು. ಅಲ್ಲೆಲ್ಲ ಕಂಡಿಡ್ದು ನೋಡಿ ಇಲ್ಲ ಈ ತರ ಆಗೈತೆ ಅಂದ್ಬಿಟ್ಟು ಅಲ್ಲೇನೆ ಇರೋದು ಅಂತೇಳಿ ಈಗ ನಾವು ಬಂದ ತಕ್ಷಣನೇ ಅಲ್ಲೇ ಹೋಗಿ ಅಲ್ಲೇ ಕ್ಲಿಯರ್ ಮಾಡಿಸಿದ್ದು ನೋಡಿ. ಈಗ ಅದನ್ನೆಲ್ಲ ಏನೇನೈತೆ ಅದನ್ನೆಲ್ಲ ಗಲೀಜು ಕಸ ಎತ್ತಿಸಿ ಕ್ಲಿಯರ್ ಮಾಡಿ ಈಗ ಅಲ್ಲಿ ಭೂಮಿನ ಶಾಂತಿ ಮಾಡಿ ಆಮೇಲೆ ಅಲ್ಲಿ ಏನನ್ನು ಇದು ಮಾಡ್ಬೇಕಲ್ಲ. ಆಗ ದೇವಿ ಹೇಳಿದ್ದಾರೆ ಮೂರು ಕಡೆ ಈಗ ಒಂದು ಇದು ಹಾಕ್ಸ್ಬಿಟ್ಟು ಅಲ್ಲಿ ಇದು ಮಾಡಿದಾಗ ಆವಾಗ ಶಕ್ತಿ ಇವಾಗ ಪೂರ್ತಿ ಬಂದೈತಲ್ಲ. ಈಗ ನೀಟಾಗಿ ಅವ್ರು ಪೂಜೆ ಮಾಡ್ಕೊಂತ ಹೋಗ್ತಾ ಇದ್ರೆ ಅಭಿವೃದ್ಧಿನೂ ಆಗ್ತೈತೆ. ಮೊದಲು ಇವ್ರಿಗೆ ಹೆಂಗೆ ನಡೆಸ್ತಾ ಇತ್ತಲ್ಲ ಅದೇ ಥರನೇ ನಡೆಸ್ತೈತೆ, ಏನು ತೊಂದರೆ ಇಲ್ಲ. ಇದು ಸರ್ ಅಡ್ರೆಸ್ ಹೇಳ್ಬಿಡಿ ಅಣ್ಣ.
ಅಂದ್ರೆ ಈ ಕಾರವಾರ ರೋಡ್ನಾಗ ಇದೆ. ಕಾರವಾರ ರೋಡ್ ಹುಬ್ಬಳ್ಳಿ ಟು ಕಾರವಾರ ರೋಡಾ? ಹುಬ್ಳ್ಯಾಗ ಕಾರವಾರ ರೋಡ್, ಸಿದ್ದಾರ್ಥ ಮಠದಿಂದ 1.5 ಕಿಲೋಮೀಟರ್ನಾಗ ಕಾರವಾರ ರೋಡ್ನಾಗ ಇದೆ. ಅದು ಚೌಟ್ರಿ ಹೆಸರು ತಾರಾಸ್ವಾಮಿ ಕಲ್ಯಾಣ ಮಂಟಪ. ತಾರಾಸ್ವಾಮಿ ಕಲ್ಯಾಣ ಮಂಟಪ. ಯಾರಿಗಾದ್ರೂ ಇಲ್ಲಿ ಅಂದ್ರೆ ಈಗಲೂ ಕಲ್ಯಾಣ ಮಂಟಪ ಇದು ಏನಾದ್ರು ಚೌಟ್ರಿ ಬುಕಿಂಗ್ ಮಾಡ್ಬೋದಲ್ಲ? ಮೊನ್ನೆ ಮದುವೆ ಆಗಿತ್ತು ಈಗ ರನ್ನಿಂಗ್ ಇದೆ. ಯಾರಾದ್ರೂ ನಮ್ಮ ವೀಕ್ಷಕರು ನೋಡೋರು ಬಂದ್ರೆ ನಿಮ್ದು ಫೋನ್ ನಂಬರ್ ಹೇಳಿರಿ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಲಿ. ಹೇಳಿ ನಂಬರ್ ಹೇಳಿ. 9740013903. ಓಕೆ. ಯಾರಾದ್ರೂ ಚೌಟ್ರಿ ಬೇಕಂದ್ರೆ ಹುಬ್ಳಿ ಸುತ್ತಮುತ್ತ ಇರೋರು ನಿಮ್ಮನ್ನು ಸಂಪರ್ಕ ಮಾಡ್ಕೊಂಡು ಹೋಗ್ಲಿ. ನಮ್ಗೆ ಏನು ಅಮ್ಮಂದ ದೇವಸ್ಥಾನದಾಗ ಆದ್ರೆ ನಮ್ಗೆ ಬಹಳ ಖುಷಿ. ಓಕೆ. ಅಕ್ಕಿ ಜಗದಾಗ ಕಲ್ಯಾಣ ಕೆಲಸ ಆಗ್ಬೇಕು, ಇದೇ ಆಸೆ ನಮ್ಗೆ, ಮತ್ತೇನಿಲ್ಲ. ನಾವೇನು ದುಡ್ಡು ತೊಗೊಂಡು ಏನು ಮಾಡೋದೈತ್ರಿ. ಹೌದು. ಅವ್ರಿಗೆ ಅನುಕೂಲ ಮಾಡಿ ಎಷ್ಟು ಅವ್ರಿಗೆ ಅನುಕೂಲ ಆಕೈತೆ ಆ ಥರ ಮಾಡಿಕೊಂಡು ಹೋಗ್ಲಿ, ಅದಕ್ಕೇನಿಲ್ಲ. ಮದುವೆಗೆ ಚೆನ್ನಾಗಿದೆ, ಹಾಲು ದೊಡ್ಡದಿದೆ, ಒಳಗೆಲ್ಲ ಪರವಾಗಿಲ್ಲ, ಮಾಡಿಕೊಂಡು ಹೋಗ್ಲಿ. ಓಕೆ. ಸಂಪರ್ಕ ಮಾಡ್ತಾರೆ ನಿಮ್ಮನ್ನು. ಇದು ಹೇಳಿ ರಾಘವೇಂದ್ರ ಅವರು, ಈಗ ಇವರು ಅಮ್ಮಗೆ ಬಂದು ಮೈ ಮೊದಲು ತುಂಬೋದಾ? ಈ ತರ ಅಮ್ಮ ಬಂದು ತುಂಬ್ತಾರಿಲ್ಲ, ಇದೇ ಫಸ್ಟ್. ಹೌದಾ? ನೀವು ಈಗ ಇದು ಯಾಕಂದ್ರೆ ಅವ್ರಿಗೆ ಮೊದಲಿಂದ ಮೈ ತುಂಬಿ ಅವ್ರಿಗೆ ಮೈ ಅಂದ್ರೆ ಮಾತಾಡ್ತಾರ ಇದ್ದಿದ್ರೆ ಈಸಿಯಾಗಿ ಈಗ ಬಂದೈತೆ ಮಾತಾಡ್ತದೆ, ಇವ್ರಿಗೆಲ್ಲ ಒಂದು ಓಕೆ ಮೊದಲಿಂದ ಇತ್ತು ಬಿಡು ಅನ್ನೋ ತರ ಇರೋದು. ಬಟ್ ಇದು ಹೊಸದು, ಇವ್ರಿಗೂ ನಿಮ್ಗೂ ಕೂಡ ಇದು ಹೊಸದಲ್ವಾಣ? ಫಸ್ಟ್ ರೀ, ಬಟ್ ಮೈಯಾಗ ಬರೋದು ಏನಿಲ್ಲ, ಅಂತದ್ ಏನಿಲ್ಲ, ಇದುವರೆಗೂ ಇಲ್ಲ. ಇವತ್ತು ನಮ್ಗೆ ವಿಚಿತ್ರ ಆಗೈತಿ. ಮೈಯಾಗ ಅಮ್ಮ ಬಂದಾಳ ಅಂದ್ರೆ ವಿಚಿತ್ರ ಆಗಿತ್ತು. ಇಲ್ಲ, ನಮ್ಗೆ ಅದು ಏನು ಇಲ್ಲ. ಓಕೆ ಅಕ್ಕ, ನಿಮ್ಗೆ ಅಂದ್ರೆ ಇದು ಇದಾಯ್ತಾ ನಿಮ್ಗೆ ಏನಾದ್ರು ಈ ತರ ಒಂದ್ ನನ್ಗೆ ಅಮ್ಮ ಬರ್ತಾರೆ ಅನ್ನೋದೇನ ಕನ್ಸಲ್ಲಿ ಇಲ್ಲ ಏನಾದ್ರು ನಿಮ್ಮಲ್ಲಿ ಇತ್ತ? ಇಲ್ಲೇ ಅವ್ರ ಹತ್ರ ಹೋದಾಗ ನನ್ಗೆ ಇದ್ ಮಾಡಿದ್ದ ಮತ್ತು ಏನೂ ಇಲ್ಲ. ಇಲ್ಲಿ ಅಮ್ಮ ಬಂದಿದ್ದ, ಅಲ್ಲೇ ಒಬ್ಬರು ಅಲ್ಲಿ ಮಾತಾಡಿಲ್ಲ, ಮಾತಾಡಿಲ್ಲ, ಅಲ್ಲಿ ಮಾತಾಡಿಲ್ಲ. ಜುಲುಕ್ ಆಗಿತ್ತು ಸಂಘ. ಅಲ್ಲೇ ರಾಘವೇಂದ್ರ ಅವ್ರ ಗುಡಿಗೆ ಅವ್ರ ಸನ್ನಿಧಾನಗೆ ನಾವೇನು ಹೋಗಿದ್ದಲ್ಲ, ಅವಾಗ ಸ್ವಲ್ಪ ಜುಳುಕ್ ಆಗಿತ್ತು. ಇವತ್ತು ಮೈಯಲ್ಲೇ ಬಂದ್ಬಿಟ್ಲ ಅಮ್ಮ. ಎಲ್ಲ ಪ್ರಶ್ನೆಗೆ ಆನ್ಸರ್ ಮಾಡಿದಾಳೆ. ನಾವೇನು ಹೇಳ್ತೀವಿ, ಏನು ಕೇಳ್ತೀವಿ ಎಲ್ಲಾನು ಹೇಳಿದ್ಲ. ಆಕಿಗೆ ನೈವೇದ್ಯ ಏನ್ ಬೇಕು, ಪೂಜೆ ಹೆಂಗ್ ಮಾಡ್ಬೇಕು ಅದೆಲ್ಲ ಕೇಳಿದ್ವಿ ನಾವು ಏನು ಕೇಳಿದ್ವಿ ಎಲ್ಲರಿಗೂ ಕರೆಕ್ಟ್ ಆಗಿ ಆನ್ಸರ್ ಬಂತು ನಮ್ಗೆ. ಒಳ್ಳೇದಾಗಿ. ಅಕ್ಕ, ನೀವು ಅಮ್ಮ ಬಂದ್ ಮೈಯಲ್ಲಿದ್ದಾಗ ನಿಮ್ಗೆ ಏನ್ ಮಾತಾಡಿದ್ದೆಲ್ಲ ನೆನಪಿದೆಯಾ? ಏನಾದ್ರು ಏನ್ ಮಾತಾಡಿದ್ದು ನಿಮ್ಗೆ ಈಗ ಏನಾದ್ರು ನೆನಪಿದೆಯಾ? ಏನು ನೆನಪಿಲ್ಲ. ಸ್ವಲ್ಪ ಹೌದು ಅಲ್ಲಷ್ಟೇ, ಆದ್ರೆ ಇದಾಗೈತಿ, ಅದ್ರ ಮತ್ತೆ ಏನು ನೆನಪಿಲ್ಲ. ಏನಾಯ್ತು ಈಗ? ಏನು ನೆನಪಿಲ್ಲ. ಆಶೀರ್ವಾದ ಮಾಡಿದ್ ಒಂದ ಸ್ವಲ್ಪ ತಲೆ ಲಾಸ್ಟ್ ಅಲ್ಲಿ ಆಶೀರ್ವಾದ ಮಾಡಿದ್ ನೆನಪಾಯ್ತು, ಇನ್ನೇನ್ ಮಾತಾಡಿದ್ದೆಲ್ಲ ಏನು ನೆನಪಿಲ್ಲ. ಓಕೆ. ಹೇಳಿ ರಾಘವೇಂದ್ರ ಅವರು, ಇದ್ರ ಬಗ್ಗೆ ಯಾವ ತರದ್ದು ಇದು? ಅಲ್ಲ, ಇದು ಅದೇನೇ ಈಗ ಏನ್ ಹೇಳ್ತೀವಿ ಅಂತಂದ್ರೆ ದೈವ ಶಕ್ತಿ ಇರಬೇಕು. ಆಮೇಲೆ ಇಲ್ಲಿ ನಮ್ಮ ವೀಕ್ಷಕರಿಗೆ ನಾವೇನ್ ಹೇಳೋದು ಅಂತಂದ್ರೆ, ಅಂದ್ರೆ ಇವೆಲ್ಲ ಕೆಲವು ಒಂದೊಂದು ಜಾಗ ಮಹಿಮೆ ಅಂತ ಹೇಳ್ತೀವಿ. ಆ ಜಾಗ ಮತ್ತೆ ಅವ್ರು ಮಾಡ್ತಾ ಇರೋಂಥ ಒಂದು ಪೂಜೆ, ಅವ್ರು ತಗೊಂತಾರೆ ಎನರ್ಜಿ ಮೇಲೆ ಒಂದು ದೈವ ಶಕ್ತಿ ಕನೆಕ್ಟಿವಿಟಿ ತಗೊಂಬಿಟ್ಟಿರ್ತದೆ. ಕೆಲವರು ಅದೇ ನಾವೊಂದು ದೇವಸ್ಥಾನ ಅಂದ್ರೆ ಎಲ್ಲ ಒಂದು ಜಾಗಕ್ಕೆ ಹೋಗಿ ನಾವೇನೋ ಒಂದು ಪವಾಡ ಮಾಡಿದಾಗ ಅದೇ ಮಾಡಿಸು ಅಂತ ಮತ್ತೆ ಕೇಳ್ತಾ ಇರ್ತಾರೆ ಇಲ್ಲಿ ಜನ. ಹಂಗೆ ಬರ್ಲಿ ನನ್ನ ಮೇಲೆ ಬರ್ಸು ಅಂದ್ರೆ ಆಗಲ್ಲ, ಹಂಗೆಲ್ಲ ಆಗಲ್ಲ. ಯಾಕಂತಂದ್ರೆ ಅವ್ರಿಗೆ ಅದು ಇರಬೇಕು, ಅವರ ಯೋಗದಲ್ಲಿ ಇರಬೇಕು, ಅವ್ರಿಗೆ ಆ ಶಕ್ತಿ ಇದ್ರೆ ಅದು ಬರ್ಸ್ಬೋದು. ಅದು ಕೆಲವು ನೆನ್ನೆ ಇವರು ನನಗೆ ಗಮನಿಸಿದೆ ನಾನು. ನಿನ್ನೆ ಅವರು ನಮಗೆ ಪ್ರಶ್ನೆ ಮಾಡಿದ್ರು, ಮೊನ್ನೆ ಬರ್ಬೇಕಾದ್ರೆ ಭಾನುವಾರ ಬಂದಿದ್ದು, ನಾವು ಇವತ್ತು ಮಂಗಳವಾರ ಬಂದಿರೋದು, ಒಂದೇ ದಿನ ಗ್ಯಾಪ್ ಆಗಿರೋದು. ಇಲ್ಲಿ ಇವ್ರು ನನಗೆ ಅದೇ ನಾವು ಒಂದು ನೋಡಿ ಅಲ್ಲಿ ಸರ ಐತೆ ಅಮ್ಮಂದು, ಆ ಸರ ಏನೋ ಇಟ್ಕೊಂಡು ವೀಕ್ಷಕರು ತೋರಿಸಿದ್ರು, ಅಮ್ಮನ ಲಕ್ಷ್ಮಿಗೆ ಹಾಕಿದ್ದಾರೆ ಸರ. ಅದು ಏನಾಯ್ತಂದ್ರೆ ಇವ್ರ ಆಧಾರದ ಮೇಲೆ ಜಪಮಣಿ ಇಟ್ಕೊಂಡು ಅಮ್ಮನ್ನ ಪ್ರಶ್ನೆ ಮಾಡೋರಂತೆ. ಅದು ಅಮ್ಮ ನೀನು ಇಲ್ಲಿದ್ದೀಯಾ ಏನು ಅಂತಂದ್ರೆ ಅದು ಅಮ್ಮ ತೂಗೋದಂತೆ. ಸರನ ನಾನು ಇದ್ದೀನಿ ಅಂತೇಳಿ ಮುಂದಕ್ಕೆ ಎಳೆಯದಂತೆ. ಅವ್ರು ಹೇಳಿದ್ರಲ್ಲ, ಅದೇ ಆಧಾರ ನಾನು ಇಟ್ಕೊಂಡು ಅಲ್ಲೇ ಮತ್ತೆ ಇವ್ರು ಸರ ಇಟ್ಕೊಂಡು ಅಮ್ಮನ್ನ ಯಾವ ಆಧಾರ ತಗೊಂಡಿದ್ರಲ್ಲ ಅದೇ ಆಧಾರ ತಗೊಂಡು ಅಮ್ಮನ್ನ ಅವ್ರ ಮೇಲೆ ಆಹ್ವಾನ ಮಾಡಿಸಿದ್ ನಾನು. ಹಿಂಗೂ ಆಗುತ್ತೆ. ಅದು ತಗೊಂಡಾಗ ನನಗೆ ಕ್ಲಾರಿಫಿಕೇಶನ್ ಬೇಕಲ್ಲ. ಏನು ಮೈಯಾಗ ಕಾಣಕತ್ತೈತಿ ನನ್ಗೊಂದ್ ನಮೂನಿ ಆಗತ್ ಏನೂ ಇಲ್ಲ ರೀ, ಏನೂ ಇಲ್ಲ. ಸೇಮ್ ನಾನು ಅಮ್ಮ ಏನಿದೆ ನಾವ್ ಇಷ್ಟೆಲ್ಲ ಮಾಡಿದೀವಿ, ಏನಾತ ನಾವ್ ಎದಕ್ ಮಾಡಿದೀವಿ, ಏನ್ ತಪ್ಪು ಮಾಡಿದೀವಿ ನಾವು. ನೋಡಿ ಇದು ಸರ ಅವ್ರಿಗೆ ಹೆಂಗ್ ಇಟ್ಕೊಂತ ತಗಲಿ ಸರ ತಗಂತ ಇದ್ದು ಹಿಂಗೆ ಪ್ರಶ್ನೆ ಮಾಡ್ಯಾರ ನೀವು.
ಓಕೆ. ನಾನು ಕೇಳ್ತಿದ್ದೆ ಹಿಂಗೆ ನೀನು ರಣದುರ್ಗೆ ಅಂದ್ರೆ ನೀನ ಏನಮ್ಮ ಮಾತ್ರ ನಮ್ಮ ತಪ್ಪು ಮಾಡೇವೇನು ನಾವು ಏನು ತಪ್ಪು ಮಾಡೇವಿ ಹೇಳ್ಬೇಕು ನೀನು ಒಣದುರ್ಗೆ ಅಂದ್ರೆ ನೀನು ಸೀದಾನ ದಾರಿ ಕೊಡು, ಇಲ್ಲ ನೀ ಒಣದುರ್ಗೆ ಅಲ್ಲ ಅಂದಿ ಅಡ್ಡ ದಾರಿ ಕೊಡು. ಓ ತೂಗ್ತಾ ಇದೆ. ಅವ್ರ ಪ್ರಶ್ನೆ ಕೇಳ್ತಾ ಇದ್ದಲ್ಲಿ ಈ ತರ ಅಲ್ಲ ನಾನು ಅಂತ ದಾರಿ ಕೊಡೋದ ಒಣದುರ್ಗೆ ಅಲ್ಲ. ಈಗ ಒಣದುರ್ಗಿ ಅಂತ ಅಲ್ಲೇ ಬಂತು ಈಗ ನೋಡಿ. ಹೌದು. ಈ ತರ ಪ್ರಶ್ನೆ ಅವ್ರು ಮಾಡ್ತಾ ಇದ್ರು. ಅದೇ ಈ ತರ ಸರ ಕೇಳೋರಲ್ಲ ಇವರು ಅಮ್ಮಂದು ಬಂದು ಪೂಜೆ ಮಾಡೋರಲ್ಲ, ಧ್ಯಾನ ಮಾಡ್ತಾ ಮಾಡ್ತಾ ಕೇಳೋರು. ನಾನು ಅದೇ ಆಧಾರದ ಮೇಲೆ ಅದು ಎಷ್ಟು ಹೋದ ಹುಣ್ಣಿಮೆಗೆ ಕೇಳಿವ್ರಿ, ಇದು ಅಮಾಸಿಗೆ 15 ದಿವಸ ಕೇಳಿಲ್ಲ ನಾನು. ಜಪ ಮಾಡ್ತೇನ್ರಿ ಇದು ತಗೊಂಡ ನನಗೇನ್ ಅನಿಸ್ತು ಏನೋ ಇದು ನಾನು ತಗೊಂಡ್ ಬರ್ಬೇಕ ಇಲ್ಲೇ ಜಪ ಮಾಡ್ಕೊಂಡ್ ಕುಂಡಿರ್ಬೇಕ ಅಂತ ಹೇಳಿ ನಾನು ವಿಚಾರ ಮಾಡಿದ್ದೇನೆ. ಅಕಸ್ಮಾತ್ ನಾನು ಒಳಗೆ ಹೋಗಿ ಎಲ್ಲ ಅಮ್ಮನ್ಗೆ ಅಭಿಷೇಕ ಮಾಡಿ ಆಮೇಲೆ ಸಾಡಿ ಇದು ಎಲ್ಲ ಹಾಕಿ ಉಡಿಸಿ ಎಲ್ಲ ಮಾಡಿ ಆಮೇಲೆ ನನಗೇನು ಅನ್ನಿಸ್ತದೆ ಅಮ್ಮನ ಕೈಯಾಗ ಹಾಕ್ಬೇಕು ಅಂತ ಹಾಕಿದೆ. ಹಾಕಿ ಪೂಜೆ ಎಲ್ಲ ಆತ್ರಿ. ಆದ್ಬಿಟ್ಟು ಬಡ ಬಡ ಕೈಯಾಗಿನ ತಗೊಂಡು ನಮಸ್ಕಾರ ಮಾಡಿ ಸೈಡ್ ಕುಂತೆ, ಈ ಸೈಡ್ ಕುಂತು ನಾನು ಈ ಜಪ ಮಾಡ್ಕೊಂತ ನಾನು ಹಿಂಗೆಲ್ಲ ಕುಂತು ಹಿಂಗೆಲ್ಲ ಬೇಡ ಸಿಡಿಲೇ ತರ್ಸೇನ್ರಿ ಇದು ನಾನು ಸಿಡಿಲಿಂದ ತರ್ಸೇರಿ. ಬಾಬಾನ್ ಭಕ್ತರ ಕಡೆ ದೊಡ್ಡ ಭಕ್ತರ್ರಿ ಅವ್ರ ಕಡೆ ತರ್ಸಿದ್ರಿ. ಆಮೇಲೆ ನಾನು ಹಿಂಗೆ ನೋಡ್ಕೊಂಡು ಹಿಂಗೆ ಮಾಡಿದ್ದೆ. ಇವರು ಇಲ್ಲೇ ಕುಂತಿದ್ರು, ಅವ್ರು ಒಳಗೆ ಬಂದಿಲ್ಲ, ನಾನು ಹೋಗಿದ್ದೆ. ಒಳಗೆ ಬಂದ ಕೂಡ ಅದೇ ನೋಡ್ಬರ್ರಿ ಇಲ್ಲೇ ಅಂತ. ಏನ ಅಂದ್ರೆ ಇಲ್ಲಿ ನೋಡ್ಬರ್ರಿ ಅಮ್ಮ ಕೇಳಾಗತ್ತೆ ನಾನು ಅಂತ ಹೇಳಿದ್ದೆ. ಅಂದ್ಕೊಳ್ಳಿ ಏನು ಅಂತ ಅಂದ್ರು. ಅವ್ರು ಪ್ಯಾಂಟ್ ಹಾಕೊಂಡಿದ್ರಲ್ಲ ಒಳಗೆ ಬರಂಗಿಲ್ಲ, ಆ ಸಲಾಗಿ ಇಲ್ಲೇ ಬಂದು ಇಲ್ಲಿ ಕುಂತ್ರು. ನಾನು ಹಿಂಗೆ ಕೇಳಿದ್ದೆ. ಕೇಳಿದ ಕೂಡ ಅವರು ನನ್ಗೆ ಇದು ಮಾಡಾಕತ್ರ, ತಾನು ಹೇಳಾಕತ್ರ ನನ್ಗೆ ಹಿಂಗೆ ನಮ್ಮ ಹಂಗೆ ನಮ್ಮ ನೀ ಅಂತ ಕೇಳಿದ್ರೆ ನಾನು ಅವ್ರ ಮಾತಿಗೆ ಒಪ್ಪಿದೆ. ನನ್ನ ಮಾತು ಕೇಳಿದ ಕೂಡ ನಾನು ಅಷ್ಟೇ ಹೇಳ್ಕೊಳಕತ್ತೇನೆ. ಇವ್ರು ಹೇಳಿದ್ದ ನಾನು ಹಿಂಗೆ ಬರೀ ಹಿಡಿದ್ ಕೇಳಿದಷ್ಟೇ ನಾನು ಹಿಡಿದೆ. ಇವ್ರು ಇದ್ದಿದ್ದು ಇವ್ರದ್ದು. ನಂದು ಏನೈತಿ ನಾನು ಕೇಳಾಕತ್ತಾಗ ನಾನು ಬಾಯಿ ಬಿಚ್ಚಿ ಅಮ್ಮ ನೀ ಅದಿ ಇಲ್ಲೋ, ನನ್ಗೆ ಯಾಕೆ ಇಷ್ಟು ತ್ರಾಸ ಮಾಡಾಕತ್ತಿ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೀವಿ, ಏನ್ ನಿಂದ ಯಾಕೆ ಮಾಡಾಕತ್ತಿ ಅಂತ ನಾನು ಹಿಂಗೆ ಹಿಡಿದ್ ಕೇಳ್ತಿದ್ದೆ. ಇಷ್ಟು ನಾ ಕೇಳ್ತಿದ್ದೆ. ಇವ್ರು ಎಲ್ಲಿ ಕುಂತು ನಾನು ಕೇಳಿದ್ದು ಅದು ಮಾತು ಏನ್ ಬೇಕು ನಾ ಕೇಳ್ತಿದ್ದೆ. ನನಗೆ ಏನ್ ಬೇಕು ಕೇಳಿದಾಗ ಅದು ಸರ ನಾವು ಹೌದಾದ್ರೆ ಅಲ್ಲಾದ್ರೆ ಅಡ್ಡ ತೂಗ ಯಾಕೆ ಆಗ್ತಿತ್ತದ, ಅದು ಖರೇನೆ ಇರ್ಬೋದಲ್ಲ ಏನೋ. ಇದು ನಿಮ್ಗೆ ಕರೆಕ್ಟ್ ಸೂಚನೆ ಕೊಟ್ಟಿತ್ತು. ಅದು ರಾಘವೇಂದ್ರ ಅವರು ಕಂಡು ಅದನ್ನು ಪತ್ತೆ ಮಾಡಿ ಇದನ್ನ ಒಂದು ಹೋಗ್ಬೇಕಂದ್ರೆ ಇಲ್ಲಿ ನಮ್ಮ ಮಗ ಅಲ್ಲಿ ಅದಾರ ಒಂದು 2-3 ಸಾವಿರ ರೂಪಾಯಿ ತಗೋತಾರ. ನಾವು ಹೋಗಿ ತೋರ್ಸುನು. ಅವ್ರು ನನ್ನ ಫ್ರೆಂಡಿಂದ ದೋಸ್ತರು ಅವ್ರು ಅಲ್ಲ. ಆಮೇಲೆ ನಾನು ಬಂದೆ ಮತ್ತೆ ಅಮಾಸಿಗೆ ಬಂದು ಹೇಳಿದೆ ಇವ್ರಿಗೆ, ಅಮಾಸಿ ದಿವಸ ಮತ್ತೆ ತಗೊಂಡ್ರೆ ತಗೊಂಡು ಮತ್ತೆ ಕೇಳೋನು ಅವನು ಎಲ್ಲಿ ಮಾಡಂತ ಅಲ್ಲೇ ಮಾಡಿಸೋನು, ಏನು ರಾಘವೇಂದ್ರ ಭಟ್ರ ಕಡೆ ಅವ್ರ ಕಡೆ ಹೋಗಿ ಮಾಡಿಸೋನು ಕೇಳೋನು ಅಂದೆ. ಇಲ್ಲ ಅವ್ನು ಹೇಳಲ್ಲೇ ಹೋಗ್ಬೇಡ್ರಿ ಅಂತಂದ್ರೆ ಅಮ್ಮ ಮಾಡಿದ್ವಿ. ಅಂದ್ರೆ ಅವ್ರ ಮಗ ಹೇಳಿದ್ದು ಬೇಡ ಅಂತ ಬೇಡ ಅಂತ ಅವ್ನ್ ಗೊತ್ತಿಲ್ರಿ. ಆದ್ರೆ ಅವೇನ ಇಲ್ಲೇ ಸಮೀಪದ ಅಲ್ಲೇ ದುಡ್ಡು ಜಾಸ್ತಿ ಖರ್ಚು ಮಾಡ್ಕೊಂತ 3-4 ಸಾವಿರನಾಗ ಇಲ್ಲೇ ಯಾರು ಕೇಳೋಣ, ಅಷ್ಟು ದೂರ ಯಾಕೆ ಬೆಂಗಳೂರು ಗಂಟ ಹೋಗ್ಬೇಕು ಅಂತೇಳಿ ಅವ ಹೇಳಿದ ಕೂಡಲೇ ನಾನು ಪ್ರಶ್ನೆ ಹಾಕಿ ಕೇಳೋಂತಡಿ ಅದು ಒಂದು ಮಾತಂತೇಳಿ ನಾವು ಕೇಳಿದ್ವಿ. ಇದು ಬೆಂಗಳೂರಿಗೆ ಹೋಗಿ ರಾಘವೇಂದ್ರ ಅವ್ರ ಕಡೆನ ಮಾಡಿಸ್ಬೇಕು ಪೂಜೆ ಎಲ್ಲ. ನನ್ನ ಮಗ ಕಾರ್ ತಗೊಂಡ್ ಬರ್ಬೇಕ್ರಿ, ಹೆಂಗಾರ ಮಾಡಿ ತ್ರಾಸ ಆಗಿ ಹೋಗ್ಬೇಕಂತ ಅಂದ್ರೆ ಅವಾಗ ಇವ್ರು ಅಮ್ಮ ಏನಂದ್ರೆ ಇಲ್ಲ ನೀವಿಬ್ರ ಗಂಡ ಅಂತಿ ಬಸ್ಸಿಗೆ ಹೋಗ್ಬೇಕು. ಸೊ ಡೀಟೇಲ್ ಕೊಟ್ಟಿತ್ತು, ಅಮ್ಮ ಕೊಟ್ಟಿತ್ತು. ಕಾರ್ ತಗೊಂಡು ಹೋಗ್ಬೇಕು. ಸೊ ನೋಡಿ ನೆನ್ನೆ ಬಂದಿದ್ದೀರಾ, ಒಂದು ಡೀಟೇಲ್ ಕೊಟ್ಟಿತ್ತು. ನೆಕ್ಸ್ಟ್ ಡೇ ಇವತ್ತು ಅಂದ್ರೆ ಒಂದ್ ದಿವಸ ನೆನ್ನೆ ಹೋಗಿ ಬಂದಿರೋದು, ಇವತ್ತು ಇಲ್ಲಿ ಇದ್ದಾರೆ. ಮೊನ್ನೆ ಅಲ್ಲ, ಓಕೆ ನೋಡಿ ಇವತ್ತು ಇಲ್ಲಿ ಇದ್ದಾರೆ ಮಂಗಳವಾರ. ಸೊ ಇಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ ಎಲ್ಲ, ಜಲ್ದಿ ಒಂದು ಕೆಲಸ ಬಂತು, ಟೈಮ್ ಬಂದಿತ್ತು. ಬಟ್ ಕೇಳ್ರಿ ನಾವು ಎಷ್ಟು ಕಷ್ಟಪಟ್ಟು ನಾವು ಎಷ್ಟು ಇದು ಮಾಡಿ ಬಂದೇವಿ. ಇವರು ಹಿಂಗ ಕಾಲ್ ಹಿಡ್ಯಾಕ್ ಹೊಂಟಾರ, ಕಣ್ಣಾಗ ನೀರ್ ತೆಗೆದು ಇಷ್ಟು ನಮಗ್ ತ್ರಾಸ ಬಂದಿತ್ತು. ನೋಡಿದ್ರಿಲ್ಲ ಏನು ಬಂದಿದ್ದಾವ ಅಷ್ಟು ಇಲ್ಲ. ಪೆಟ್ರೋಲ್ ತರಕ್ ನಮ್ಗೆ ರೊಕ್ಕ ಇಲ್ಲ. ಈಗ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೋಗುವಷ್ಟೇ ನಮ್ಗೆ ತ್ರಾಸ. ಗುಳಿಗೆಗೆ ಇವ್ರಿಗೆ ಗುಳಿಗೆ ತೊಗೊಳಕ್ ಅಷ್ಟು ನಮ್ ಪ್ರಾಬ್ಲಮ್ ಆಗೈತಿ. ಅಮ್ಮ ಎಲ್ಲ ನಮ್ದು ಇದ್ ಮಾಡಿಲ್ಲಲ್ಲ, ಸಾಕ ಅಷ್ಟೇ ನಮ್ಗೆ. ಅಂದ್ರೆ ಟೈಮು ಇವೆಲ್ಲ ತೊಂದರೆ ಆದಾಗ ನಿಮ್ಗೆ ಆತರ ಸಮಸ್ಯೆ ಆಗೋದು. ಮೊದ್ಲು ಚೆನ್ನಾಗಿತ್ತು, ಈಗಾದ್ರೂ ಇದೈತಿ ಹಂಗ ಇದನ್ನೆಲ್ಲ. ಬಟ್
ಹಿಡಿಸ್ಬಿಡ್ದಂಗೆ ಕೆಲವು ವಿಚಾರಗಳಲ್ಲಿ ದೈವ ಪ್ರಶ್ನೆ ಅಂತ ಹೇಳ್ತಿರಲ್ಲ, ಅದೇ ಹೇಳೋದು. ಮನ್ಸಿಗೂ ಆತ್ಮಗೂ ಒಂದಾಗ್ಬಿಟ್ರೆ ಅದು ದೈವ ಅಂತ ಹೇಳ್ತೀವಿ. ಮನ್ಸು ಆತ್ಮ ಪರಮಾತ್ಮ ಅಂತ ಹೇಳ್ತೀವಿ. ಅವ್ರು ಆಲ್ರೆಡಿ ಅದಿತ್ತು ಶಕ್ತಿ. ಅದು ಅವರು ಜಪ ಅವರು ತರಿಸಿದ್ರಲ್ಲ ಮಣ್ಣಿ ಮಾಡ್ತಾನೆ ಒಂದು ಇವ್ರಿಗೆ ಗೊತ್ತಿಲ್ಲದಂಗೆ ದೈವ ಆಹ್ವಾನ ಆಗ್ತಾ ಇತ್ತು. ಅದನ್ನ ನಾನು ಕಂಡಿಡಿದು ಅವ್ರಿಗೆ ಹೇಳಿದೆ. ಅದು ಇವ್ರು ಹಿಂಗೆ ನೋಡಿದ್ರು ಅಂತ ನನ್ಗೆಲ್ಲ ಇವ್ರು ಹೇಳಿದ್ರಲ್ಲ, ನಾನು ಅದನ್ನೇ ಕರೆಕ್ಟಾಗಿ ಗಮನಿಸ್ಕೊಂಡು ಆಮೇಲೆ ನೋಡಿದಾಗ ಅಮ್ಮ ಇವ್ರಿಗೆ ಆಲ್ರೆಡಿ ಆಹ್ವಾನ ಆಗೋದು ನನ್ಗೆ ಅರ್ಥ ಆಯ್ತು. ಬಟ್ ಇವ್ರಿಗೆ ಗೊತ್ತಿರಲಿಲ್ಲ. ನಾವು ಅದು ಯಾರು ಕೇಳ್ತಾರ ಅದು ಮಾಲಿ ಹಿಡಿದು ಅಂತ ಕೇಳಿದ್ರು ಅವರು ಇವ್ರು ಕೇಳ್ತಾರೆ ಅಂದ್ಕೊಂಡು ನೀವು ಬಾರಮ್ಮ ಇಲ್ಲ ಅಂತಂದ್ರು. ಬಾರಮ್ಮ ಅಂತೇಳಿ ಅವರು ಪ್ರಶ್ನೆ ಅದೆಲ್ಲ ಅವ್ರ ಪದ್ಧತಿಲಿಂದ ಅವರು ಒಂದು ಕೈಯಾಗಿ ಲಿಂಬೆಹಣ್ಣು ಕೊಟ್ಟು ಇದು ಮಾಡಿದ ಕೂಡ ಅವಾಗ ಅಮ್ಮ ಅಲ್ಲೇ ಸ್ವಲ್ಪ ಮೈಯಲ್ಲಿ ಜುಳುಕ್ ಆಗಿಬಿಡ್ತಲ್ಲೇ. ಅವಾಗ ಇಲ್ಲೇ ನಾ ಬರ್ತೀನಿ, ಬಂದು ಅಲ್ಲೇ ಇದು ಮಾಡ್ತೀನಿ ತೋರಿ ಅಂತಂದ್ರೆ ಅದೇ ಥರ ಇವತ್ತು ಅದಕ್ಕಿಂತ ಅಲ್ಲೇ ಒಂದು 10% ಇಲ್ಲೇ 99%, 100% ಇಲ್ಲೇ ಮೈಯಲ್ಲೇ ಬಂದು ಎಲ್ಲ ಹೇಳ್ಬಿಡ್ತು. ಎಲ್ಲಾನು ಹೇಳ್ತು. ಅಲ್ಲಿ ಮೈಯಲ್ಲಿ ಏನು ಬಂದಿಲ್ಲ, ಬರೀ ಹಂಗೆ ಸ್ವಲ್ಪ ಜುಳುಕಾಗಿ ಹಿಂದೆ ಮುಂದೆ ಅಷ್ಟೇ ಬಿಟ್ಟರೆ. ಸೊ ಇನ್ಮೇಲೆ ನಮ್ಗೆ ಇವಾಗ ಯಾವಾಗಾದ್ರೂ ಈಗ ಅಮ್ಮ ಬಂದು ಏನಂದ್ರೆ ಈಗ ಅಮ್ಮನ ನೆನ್ಸ್ಕೊಂಡು ಒಂದು ಮೈ ಮೇಲೆ ಬರ್ಸ್ಕೊಬೇಕು ಅಂದ್ರೆ ಇನ್ನು ಮೈ ಮೇಲೆ ಬರ್ತದ, ಮತ್ತೆ ಇನ್ಮೇಲೆ ಬರ್ತದೆ. ಯಾಕಂತಂದ್ರೆ ಇಲ್ಲಿ ಒಂದು ದೈವ ನಾವೇನೇ ಪ್ರಶ್ನೆ ಮಾಡಿದ್ವಲ್ಲ, ಆಲ್ರೆಡಿ ಅವ್ರು ಕನೆಕ್ಟ್ ಬಿಟ್ಟು ತಗಂತ ಇತ್ತು. ಅಂದ್ರೆ ಕೆಲವು ವಿಚಾರಗಳೇನಾಗ್ತದೆ ಅಂತಂದ್ರೆ ನಾವು ಪ್ರತಿಯೊಂದು ಎಪಿಸೋಡಲ್ಲೂ ಅದೇ ಹೇಳ್ತಾ ಇರ್ತೀವಿ. ಈಗ ದೈವ ಮತ್ತೆ ಇವರು ಪೂಜೆ ಮಾಡಬೇಕಾದ್ರೆ ತಗೊಬೇಕಾದ್ರೆ ಸ್ವಲ್ಪ ಏರುಪೇರು ಇದ್ದಾಗ ಒಂದು ಇದು ನಾವೇನು ಹೇಳ್ತೀವಿ ಅಂದ್ರೆ ಕಟ್ಟು ಬಂಧನ ಅಂತ ಹೇಳ್ತೀವಲ್ಲ, ಆ ಬಂಧನ ಇಲ್ಲಿ ಪರದೆ ಅಡ್ಡ ಆಗಿರ್ತದೆ. ಅದು ದೈವವಾಗಿ ಇವ್ರಿಗೂ ಕನೆಕ್ಟ್ ಬಿಟ್ಟು ತಗೊಂಡಿರಲ್ಲ. ಅದು ಆದ ನಾವು ಈ ಥರ ನೋಡಿ ಇವರು ಈ ಥರ ಅಲ್ಲಿ ಅಂದ್ರೆ ಗೊತ್ತಿರೋ ತಗೋಗಿ ಕ್ಲಿಯರ್ ಮಾಡ್ಕೊಂಡಾಗ ಅದು ರೆಡಿ ಆಗಿರ್ತದಲ್ಲ, ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ. ಸೊ ಇವಾಗ ಅಲ್ಲಿ ಹೊಡಿತಾ ಇದ್ದಂಗೆ ಅವ್ರ ಕ್ಲೀನ್ ಮಾಡ್ತಾ ಇದ್ದಾರೆ ಜಾಗ. ಅಮ್ಮ ಅವ್ರು ಬಂದಿತ್ತಲ್ಲ ಇಲ್ಲಿ ಯಾವಾಗ ಇವ್ರು ಇಟ್ಕೊಂಡಂಗೆ ಏನೇನು ಕೆಲಸಗಳು ನೋಡ್ರಿ. ಇವಾಗ ಅವ್ರು ಒಂದು ಮಾತು ಹೇಳಿದ್ರು, ಇಲ್ಲಿ ದೈವ ಆಯ್ತಾ ಇಲ್ಲ ಕೆಲವ್ರು 100 ಪ್ರಶ್ನೆ ಮಾಡ್ಬೋದು ಇಲ್ಲಿ. ಅದು ಏನು ಹೇಳ್ತೀವಿ ಅಂತಂದ್ರೆ ಇವರು ಯಜಮಾನ್ರುಗಳಿಲ್ಲಿ ಇಲ್ಲಿ ಯಾವುದು ಕಟ್ಟಾಗ್ಲಿ, ಇಲ್ಲಿ ಯಾರಿಗೂ ನಾವು ದುಡ್ಡು ಕೊಟ್ಟೋದು ಸ್ವಂತ ಪರಿಸ್ಥಿತಿ ಏನು ಇರಲ್ಲ. ಇಲ್ಲಿ ಸ್ವಂತ ಅವ್ರಿಗೆ ಸ್ವಂತ ಅನುಭವ. ಆಮೇಲೆ ಇಲ್ಲಿ ಬಂದಿರೋದು ನಾವು ಹುಬ್ಬಳ್ಳಿಯಲ್ಲಿದ್ದು. ಆಮೇಲೆ ಅವರು ವಯಸ್ಸೆಷ್ಟು, ಅವ್ರ ಅನುಭವ ಎಷ್ಟಿರ್ತದೆ ಇಲ್ಲಿ. ಸುಮ್ಮನೆ ಯಾರು ಬರಲ್ಲ ಇಲ್ಲಿ. ಅವ್ರು ಕಷ್ಟ ಬಂದಾಗ ಅಷ್ಟೇನೆ ಬರೋದಿಲ್ಲಿ. ಇಲ್ಲಿ ಅವ್ರಿಗೆ ಅನುಭವ ನೋಡ್ರಿ. ಮೊದಲು ಬಿಟ್ಟೋಗಿರೋ ಜಾಗ ಇದು. ಫಸ್ಟ್ ಇವ್ರಿಗೆ ಬಂತು, ಆಮೇಲೆ ಇವ್ರಿಗೆ ಬಿಟ್ಟೋಯ್ತು. ಮತ್ತೆ ತಾಯಿ ಪ್ರಶ್ನೆ ಮಾಡಿ ಇಲ್ಲ ಈ ತರ ಏನಮ್ಮ ಅಂತಂದಾಗ ತಾಯಿನೇ ಕೊಡಿಸಿರೋ ಜಾಗ ಇದು. ಅರ್ಥ ಆಯ್ತು. ಅಂಥವು ಕೊಡಿಸಿ ಅಮ್ಮನೇ ಇಷ್ಟೆಲ್ಲ ಅನುಕೂಲ ಮಾಡಿ ಈ ಎಲ್ಲ ಅನುಕೂಲ ಆಯ್ತು. ಇವರು ಚೆನ್ನಾಗಿ ಅಭಿವೃದ್ಧಿ ಆತ ಬಂತು. ಆಮೇಲೆ ಜನಗಳು ಇರ್ತಾರಲ್ಲ ಹೊಟ್ಟೆ ಊರಿ ಇದಕ್ಕೆಲ್ಲ ನೋಡಿ ಮತ್ತೆ ಅಲ್ಲಿ ತೊಂದರೆ ಮಾಡಿ ಅಮ್ಮನ ಯಾವಾಗ ದಿಗ್ಬಂಧನ ಆಯ್ತು ಇವ್ರ ಕೆಲ್ಸಗಳೆಲ್ಲ ನಿಂತೋಗಿ ಪೂರ್ತಿ ಇವ್ರಿಗೆಲ್ಲ ತೊಂದರೆಗಳು ಇವ್ರು ಹೇಳಿದ್ರಲ್ಲ ಈಗ ಅವ್ರ ಗುಳಿಗೆ ತಗೊಳಕ್ಕೂ ಇದಿಲ್ದಿರ ಆಯ್ತು ಅಂತೇಳಿ ಆ ಪರಿಸ್ಥಿತಿ ಆದಾಗ ಅಮ್ಮನೇ ಇವ್ರಿಗೆ ಮತ್ತೆ ಕನೆಕ್ಟ್ ಬಿಟ್ಟು ಕೊಟ್ಬಿಟ್ಟು ಎಲ್ಲಿಗೆ ಬರ್ಬೇಕು ಅಂದ್ರೆ ಒಂದು ದೈವ ಇದ್ದಿದ್ದಾಗ ಆ ಜಾಗಕ್ಕೆ ತೋರಿಸ್ತಾ ಇತ್ತು. ಅದು ಆ ಜಾಗಕ್ಕಿಂತ ಜಾಗಕ್ಕೆ ಹೋಗ್ರಿ ಅಂತ ತೋರಿಸಿದಾಗ ಇಲ್ಲಿ ನಮ್ಮ ಕಡೆ ಬಂದಾಗ ನಾವು ಅಲ್ಲೇನೆ ಅಮ್ಮನ ಇದು ತಗೊಂಡು ಆ ತಾಯಿನೇನೆ ಇಲ್ಲಿಗೆ ತಾಯಿ ಏನಿತ್ತು ಅಲ್ಲಿಗೆ ಅಮ್ಮನ ಆಹ್ವಾನ ತಗೊಂಡು ಆಮೇಲೆ ಇವರು ಇದ್ರ ಮೇಲೆ ಚೆಕ್ ಮಾಡಿ ನೋಡಿದಾಗ ಇಲ್ಲ ಅದೈತೆ ಅದು ತಾಯಿ ಎಲ್ಲ ಇದು ವನದುರ್ಗಿನೇ ಇರೋದು ಅಂದ್ಬಿಟ್ಟು ಅವ್ರಿಗೆ ಕ್ಲಾರಿಫಿಕೇಶನ್ ತೋರಿಸ್ಬೇಕು ಅಂತೇಳಿ ಆವಾಗ ನಾನು ನೋಡಿಸಿದ್ದು. ಆಮೇಲೆ ಅದು ಇರ್ಲಿ ಅಣ್ಣ ನೀವೇನು ಭಯ ಪಡ್ಬೇಡ್ರಿ, ನೀವು ನಡ್ರಿ ಇಲ್ಲೆಲ್ಲ ಪವಾಡ ಅಲ್ಲಿ ನೀಟಾಗಿ ಅರ್ಥ ಆಗ್ತೈತೆ. ಯಾಕಂದ್ರೆ ಇಲ್ಲಿ ಅದು ನಾವು ಇಲ್ಲಿರೋ ತಾಯಿ ಇಲ್ಲಿ ಬಂಧನ ಆಗಿರೋದು. ಇಲ್ಲಿ ಅಮ್ಮನ ಚಾಮುಂಡೇಶ್ವರಿ ಶಕ್ತಿ ಮೇಲೆ ಇಷ್ಟು ಎಳ್ಸಿದೀವಿ. ನೆಕ್ಸ್ಟ್ ಅದು ಜಾಗಕ್ಕೆ ಬಂದಾಗ ನಾವು ಪೂರ್ತಿ ವಿವರಣವಾಗಿ ತೋರಿಸ್ತೀವಿ, ಅಲ್ಲಿ ನೋಡಿರಿ ಅಂತೇಳಿ ಅಲ್ಲಿ ಏನು ಮಾತು ಕೊಟ್ಟಿದ್ದು ಅದರಂತೆಯೇ ಇಲ್ಲಿ ನಡೆಸಿ ಅಮ್ಮನ ಆಹ್ವಾನ ಮಾಡಿಸಿ ಈಗ ಏನೇನು ಇವ್ರದ್ದು ಯಾರು ತೊಂದರೆ ಏನು ಹೆಂಗೆ ಅದು ಎಲ್ಲ ತೋರಿಸಿದೀವಲ್ಲ ಲೈವಲ್ಲೇನೆ. ಆ ರೀತಿನೇ ಅಮ್ಮ ಏನು ನುಡಿದಂತೆ ನಡೆದೈತೆ ಅಷ್ಟೇ. ಸೊ ಈಗ ಅಲ್ಲಿ ನೋಡೋಣ ಒಂದ್ಸರಿ ಏನಾಗೈತೆ ಅಲ್ಲ. ಅದು ಕೆಲವು ವಿಚಾರ ಚೆಕ್ ಮಾಡಿದ್ರೆ ಉಬ್ಬು ತಿಕ್ಕಬೇಕಂತ ಏನಿರಲ್ಲ. ಈ ಬೂದಿ ಬತ್ತೈತಲ್ಲ ಈ ಬಸಣ್ಣ ಬೂದಿಗಳು ಕೆಲವು ಕಪ್ಪುಗಳು ಮತ್ತೆ ರಕ್ತಗಳೆಲ್ಲ ಮಿಕ್ಸ್ ಮಾಡಿ ಚೆಲ್ಬಿಟ್ಟಾಗ ಏನತ್ತದೆ ಕಾಣಿಸಲ್ಲ. ಅದು ಅಲ್ಲಿ ಮಾತ್ರ ಮಣ್ಣಲ್ಲಿ ಅದು ಸೇರ್ಕೊಂಡಿರ್ತಾರೆ. ಆ ಇದರಲ್ಲಿ ಅಮ್ಮ ಅಲ್ಲಿ ಬರ್ಬೇಕಲ್ಲ ನನ್ಗೆ ಅಲ್ಲಿ ಕಂಡಿಡ್ಕೊಂಡೇನೆ ನಾನು ಹೇಳೋದಾದ್ಮೇಲೆ ಇಲ್ಲೂ ಬಂದು ನಮಗೆ ನಾವೇನು ಹೇಳಿದ್ವಲ್ಲ ಅದರಂತೆಯೇ ಅಮ್ಮ ಇಲ್ಲಿಗೆ ಆಹ್ವಾನ ಆದಮೇಲೆ ಅಲ್ಲೇನೆ ಅವ್ರು ಫುಲ್ ಅದು ನೀವು ಕ್ಯಾಮ್ರಾದಲ್ಲಿ ನೋಡಬಹುದು ಮೊದಲು ಏನೇನಾಗಿತ್ತು ಏನು ಅಂತೇಳಿ. ಆಮೇಲೆ ಅಮ್ಮ ಅಲ್ಲೆಲ್ಲ ನೋಡಿದ್ಮೇಲೆ ತೆಗಿಬೇಕು ಅಂತ ಹೇಳಿದ್ಮೇಲೆ ನೀವು ತೆಗಿಸ್ತಾರೆ. ಓಕೆ. ಅಂದ್ರೆ ಈಗ ಇಲ್ಲಿ ಪ್ರೆಸೆಂಟ್ ಇವಾಗ ಇಲ್ಲಿರೋ ಗುಡಿ ಬಂದು ಲಕ್ಷ್ಮೀ ತಾಯಿದು ಅದು ಕಂಟಿನ್ಯೂ ಆಗುತ್ತೆ. ಅದು ಲಕ್ಷ್ಮಿ ಏನಕ್ಕೆ ಅಂದ್ರೆ ಇವ್ರಿಗೆ ಗೊತ್ತಿಲ್ಲ ಅದು. ಯಾಕಂದ್ರೆ ಅಮ್ಮ ಇರೋದು ಇಲ್ಲಿ ದುರ್ಗಿ ಅಂದ್ರೆ ನಾವು ಲಕ್ಷ್ಮಿ ಹೆಸರಲ್ಲಿ ಪ್ರತಿಷ್ಠಾಪನೆ ಆಗೋಗೈತೆ. ಲಕ್ಷ್ಮಿ ಇದು ಲಕ್ಷ್ಮಿ ಜಾಗ ಅಂತ ಏನ್ ಹೇಳಿರ್ತೀವಲ್ಲ ಇವ್ರು ಅದರಂತಾನೆ ಲಕ್ಷ್ಮಿನ ಪ್ರತಿಷ್ಠೆ ಮಾಡಿರೋದು. ಬಟ್ ಒರಿಜಿನಲ್ ಬಂದು ವನದುರ್ಗಿ.
ಬಟ್ ಅವ್ರನ್ನ ಈಗ ಅಲ್ಲೊಂದು ಚಿಕ್ಕದು ಮಾಡಬೇಕು. ಅದರಿಂದ ಇದು ಏನಾಗ್ತದೆ ಅಂತಂದ್ರೆ ಇದು ಮೂಲ ಸ್ಥಳ ಅಂದ್ರೆ ಇವಾಗ ಮೊದಲು ಅಲ್ಲಿ ಪೂಜೆ ಆಗ್ಬೇಕು. ಅಂದ್ರೆ ಮೂಲ ಸ್ಥಳಕ್ಕೆ ಪೂಜೆ ಅಂದ್ರೆ ಆಡಂಬರ ಇರಲ್ಲ ಅಂತೇಳಿ ಸಿಂಪಲ್ ಆಗಿರುತ್ತೆ. ಆಮೇಲೆ ಇಲ್ಲಿ ಬಂದು ನಾವು ಪೂಜೆ ಮಾಡ್ಕೊಂಬರ್ತೀವಿ. ಸೊ ನೆಕ್ಸ್ಟ್ ಕಂಟಿನ್ಯೂ ನೋಡೋಣ. ಇದು ಇದೆಲ್ಲ ಮುಗಿದ ಮೇಲೆ ಇನ್ನೇನಾದರೂ ಚೇಂಜಸ್ ಇದ್ದರೆ ಸೊ ನೋಡೋಣ. ಓಕೆ, ನಮಸ್ಕಾರ.